ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ನಮ್ಮ ಕುಟುಂಬ ಎನ್ನುವಂಥ ಸಂಚಿಕೆಗೆ ನಾನು ಬರಮಾಡ್ತಿದ್ದೇನೆ. ಪ್ರಿಯರೇ, ಮೊದಲನೇದಾಗಿ ನಾವು ಒಂದು ಡೆಮಾನ್ಸ್ಟ್ರೇಷನ್ಗೆ ಹೋಗ್ತಾ ಇದ್ದೇವೆ. ಈ ಡೆಮಾನ್ಸ್ಟ್ರೇಷನ್ ಅನ್ನು ನೋಡಿ ಮತ್ತೆ ನಾವು ಸಂಚಿಕೆಯನ್ನ ನಾವು ಪ್ರಾರಂಭಿಸೋಣ. ಪ್ರಿಯರೇ, 3 ಹುರಿಯ ಹಗ್ಗ ಸುಲಭವಾಗಿ ಕಿತ್ತು ಹೋಗುವುದಿಲ್ಲವಷ್ಟೇ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಇದನ್ನು ಅನೇಕರು ಮದುವೆಗಳಲ್ಲಿ ಮತ್ತು ಮದುವೆಯ ಸರ್ಮನ್ನಲ್ಲಿ ಯೂಸ್ ಮಾಡ್ತಾರೆ. ಇವತ್ತು ಅದನ್ನು ನಾವು ನಿಮ್ಮ ಮುಂದೆ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೇವೆ. ಸೊ ಇದನ್ನು ನೀವು ಯಾರು ತಪ್ಪಾಗಿ ತಿಳ್ಕೊಳ್ಬಾರ್ದು. ಅದಕ್ಕೆ ತಾಳಿಯನ್ನು 3 ಗಂಟೆ ಹಾಕೋದು ಆ ರೀತಿಯಾಗಿ ಯಾವುದು ತೊಗೊಳ್ಬೇಡ್ರಿ. ನಾನು ಯಾವುದೇ ಟ್ರೆಡಿಷನ್ನ ಮಾತಾಡ್ತಿಲ್ಲ, ಜಸ್ಟ್ ಇನ್ ಡೆಮಾನ್ಸ್ಟ್ರೇಷನ್. ಈ ಹಗ್ಗನ ನೀವು ಮನೇಲಿ ಇಟ್ಕೋಬೇಕು ಅನ್ನೋದು ಇದ್ರ ಮೀನಿಂಗ್ದ ಅರ್ಥ ಅಲ್ಲ. ನಾನು ನಿಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ, ಯಾಕೆಂದರೆ ಈ ಒಂದು ದಂಪತಿಗಳ ಜೀವಿತದಲ್ಲಿ ದೇವರು ಮಧ್ಯದಲ್ಲಿ ಇದ್ದಿದ್ದರಿಂದ ಇವರ ಮರಣದ ಹಾಸಿಗೆನ ದೇವರು ಬದಲಾಯಿಸಿದ್ರು ಎಂಬುದಾಗಿ ಸಾಕ್ಷಿಯನ್ನು ಕೇಳಿದು. ಸೊ ಹಾಗಾಗಿ ಇದು ಜಸ್ಟ್ ಇನ್ ಪ್ರಾಕ್ಟಿಕಲ್ ವೇ ಆಫ್ ಅಪ್ಲಿಕೇಶನ್ ಅಷ್ಟೇ. ನೀವು ಯಾರು ಈ ಹಗ್ಗವನ್ನು ನೀವು ಮನೇಲಿ ಇಟ್ಕೊಳ್ಬಾರ್ದು. ಈ ಹಗ್ಗಕ್ಕೂ ನಮ್ಮ ದೇವರಿಗೂ ಯಾವುದೇ ಒಂದು ಸಂಬಂಧವಿಲ್ಲ. ಇದು ಜಸ್ಟ್ ನಿಮ್ಮ ಒಂದು ಅರ್ಥವಾಗ್ಲಿಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ನಾವು ನೋಡ್ತೇವೆ 3 ಹುರಿಯ ಹಗ್ಗ ಸುಲಭವಾಗಿ ಕಿತ್ತು ಹೋಗೋದಿಲ್ಲ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾಗ, ಯಾವುದೇ ಪರಿಸ್ಥಿತಿಲಿ ಇದ್ದಾಗ ಹೇಗೆ ಬಲವಾಗಿರುತ್ತೆ ಆ ಸಂಬಂಧ ಅನ್ನೋದಕ್ಕೆ ನಾನು ಇವರಿಬ್ಬರಿಗೊಂದು ಟೆಸ್ಟ್ ಕೊಡ್ತಾ ಇದ್ದೇನೆ. ನಾವು ಇನ್ನೊಂದು ಟೆಸ್ಟಿಗೆ ನಾವು ಹೋಗೋಣ. ಫಸ್ಟ್ ಗುರುಪ್ರಸಾದ್ ಆ್ಯಂಡ್ ಶಕೀನಾ. ಸೊ ಇದು ದೇವರಾಗಿದ್ದಾರೆ, ಮಧ್ಯದಲ್ಲಿರುವಂಥದ್ದು ದೇವರಾಗಿದ್ದಾರೆ. ಇಬ್ಬರು ಕೂಡ ಈಚ್ ಡೇ ನೀವು ದೇವ್ರ ಹತ್ರ ಬಂದಾಗ, ಮೇ ಬಿ ನಿಮ್ಮ ಪರ್ಸ್ನಲ್ ಸ್ಟಾರ್ಟ್ ಮಾಡಿ, ನಿಮ್ಮ ಪರ್ಸ್ನಲ್ ಪ್ರೇಯರ್ ಇರ್ಬೋದು, ಅಥವಾ ನೀವು ನಿಮ್ಮ ಅಗತ್ಯಗಳಿಗಾಗಿ ದೇವ್ರ ಹತ್ರ ಬರೋದಿರ್ಬೋದು, ನೀವು ದೇವ್ರ ಹತ್ರ ನಿಂತು ಪ್ರಾರ್ಥನೆ ಮಾಡೋದಿರ್ಬೋದು, ಸಮಸ್ಯೆಗಳ ಮಧ್ಯದಲ್ಲಿ ದೇವ್ರನ್ನ ಹುಡುಕೋದಿರ್ಬೋದು, ಅಥವಾ ನೀವು ಚೆನ್ನಾಗಿರುವಾಗಲೂ, ಎಲ್ಲರೂ ಸಮಸ್ಯೆದಲ್ಲಿದ್ದಾಗ ಬರ್ತಾರೆ, ಆದರೆ ಸಂತೋಷವಾಗಿರುವಾಗಲೂ ದೇವ್ರನ್ನ ಮರೀದೆ, ದೇವ್ರೇ ನೀನು ಇದು ಕೊಟ್ಟೆ ಅಲ್ಲ, ಪ್ರಮೋಷನ್ ಕೊಟ್ಟೆ ಅಲ್ಲ, ಇನ್ಕ್ರಿಮೆಂಟ್ ಕೊಟ್ಟೆ ಅಲ್ಲ, ಮಕ್ಕಳನ್ನ ಕೊಟ್ಟೆ ಅಲ್ಲ, ಮಕ್ಕಳಿಗೆ ಫೀಸಿಗೆ ಕೊಟ್ಟೆ ಅಲ್ಲ. ಸೊ ಎಲ್ಲನೂ ಥ್ಯಾಂಕ್ಸ್ ಗಿವಿಂಗು ಕೂಡ ಎಷ್ಟಕ್ಕೆಷ್ಟು ದೇವ್ರ ಹತ್ರ ನಾವು ಹೋಗ್ತೀವೋ ಅಷ್ಟಕ್ಕಷ್ಟು ವಾಕ್ಯ ಹೇಳ್ತಾ ಇದೆ 3 ಹುರಿಯ ಹಗ್ಗ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನಾವು ಅಂದ್ಕೊಳ್ತೀವಿ ಫ್ಯಾಮಿಲಿ ಪ್ರೇಯರು, ವಾಕ್ಯ, ಆರಾಧನೆ, ಚರ್ಚು ಇವೆಲ್ಲ ಏನು ಮಾಡ್ತಿದೆ ಅಂತ. ನಿಜವಾಗ್ಲೂ ಏನು ಮಾಡ್ತಿದೆ ಅಂದರೆ ಅದು ನಮ್ಮ ಸಂಬಂಧಗಳನ್ನು ಹೇಗೆ ಕಟ್ತಾ ಇದೆ, ಸಂಬಂಧಗಳನ್ನು ಎಷ್ಟು ಗಟ್ಟಿ ಮಾಡ್ತಿದೆ. ಈ ಗಟ್ಟಿಯಾದ ಸಂಬಂಧ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ಹೇಗೆ ನಿಲ್ಲುತ್ತೆ, ಎಂಥ ಬಿರುಗಾಳಿಯನ್ನು ಹೇಗೆ ನಿಲ್ಲುತ್ತೆ ಎನ್ನುವುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಅವರು ಎಲ್ಲ ಪರಿಸ್ಥಿತಿಯಲ್ಲೂ ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಂಡ್ರು. ಓಕೆ, ನೋಡ್ರಿ ಪ್ರಿಯರೇ, ಇದು ನಾನು ಹೇಳಿದೆ, ಇಬ್ಬರೇ ಆಗಿದ್ದಿದ್ರೆ ಇಷ್ಟು ಸ್ಟ್ರಾಂಗ್ ಬರ್ತಿರಲಿಲ್ಲ. 3 ಹುರಿಯ ಹಗ್ಗ ಸುಲಭವಾಗಿ ಕಿತ್ತು ಹೋಗೋದಿಲ್ಲ. ಯಾವ ಕುಟುಂಬದಲ್ಲಿ ದೇವರಿಗೆ ಒಂದು ಮುಖ್ಯ ಸ್ಥಾನವನ್ನು ಕೊಡ್ತಾರೋ, ಪ್ರತಿಯೊಂದು ವಿಷಯಕ್ಕೂ ದೇವ್ರ ಹತ್ರ ಬಂದಾಗ, ನಾನು ಇದನ್ನು ಮೊದಲೇ ನಾನು ಮಾಡಿ ತೋರಿಸಿದ್ದೀನಿ ನೋಡ್ರಿ, ಇವರಲ್ಲಿ ಯಾವ ಗ್ಯಾಪು ಇಲ್ಲ. ಏನೇ ಒಂದು ಜಗಳ ಆಗಲಿ, ಒಂದು ಏನೇ ಬರಲಿ, ಇಲ್ಲಿ ಪ್ರಾರ್ಥನೆಗೆ ಬರುವಾಗ ನೋಡ್ರಿ ಎಷ್ಟು ಹತ್ರ ಇದ್ದಾರೆ. ಸೊ ದೇವರಾಗಿದ್ದಾರೆ ಇವ್ರನ್ನ ಹತ್ರ ಮಾಡೋದು. ಸೊ ಇಲ್ಲದಿದ್ದರೆ ಕೋಪ ಬಂದಾಗ ಅಥವಾ ಈ ರೀತಿಯಾದ ಪರಿಸ್ಥಿತಿಗಳು ಬಂದಾಗ ಹತ್ಕೊಂಡು, ಯೂಶ್ವಲಿ ಏನಾಗುತ್ತೆ, ಫ್ಯಾಮಿಲಿಲಿ ಪ್ರಾಬ್ಲಮ್ ಬಂದಾಗ ಏನು ಮಾಡ್ತಾರೆ, ಬಹಳಷ್ಟು ಮಂದಿ ಅಳ್ತಾರೆ, ಅಮ್ಮಗೆ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ, ಆಮೇಲೆ ಏನು ಮಾಡ್ತಾರೆ, ಪ್ರೇಯರ್ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಒಬ್ಬರು ಊಟ ಮಾಡ್ತಾರೆ, ಒಬ್ಬರು ಊಟ ಮಾಡಲ್ಲ. ಅವ್ರೇನು ಮಾಡ್ತಾರೆ, ಆ ಕಡೆ ಹೋಗಿದ್ರು ಮಲಗಿದ್ರು, ಈ ಕಡೆ ಹೋದ್ರು ಮಲಗಿದ್ರು, ಇಲ್ಲ, ಅಂತರಗಳು ಜಾಸ್ತಿ ಆಗ್ತಿದೆ. ಆದರೆ ಯಾವಾಗ ನೀವು 3ನೇ ವ್ಯಕ್ತಿ ಆದಂಥ ಯೇಸುವಿನ ಬಳಿ ಬಂದು ಒಬ್ರಿಗೊಬ್ಬರು ನೀವು ನಿಂತ್ಕೊಳ್ತಿರೋ ನೋಡ್ರಿ, ನಿಮ್ಮ ಸಂಬಂಧ ಎಷ್ಟು ನಿಕಟವಾಗುತ್ತೆ. ನಿಜವಾಗ್ಲೂ ಈ 3 ಹುರಿಯ ಹಗ್ಗ ಏನು ಮಾಡುತ್ತೆ, ನಿಮ್ಮನ್ನು ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೂ, ಯಾವುದೇ ಪರಿಸ್ಥಿತಿ ಮಧ್ಯದಲ್ಲೂ ಗಟ್ಟಿಯಾಗಿ ಹಿಡಿದು ನಿಲ್ಲಿಸುತ್ತೆ. ಇದನ್ನು ಬಿಡಿಸಲಿಕ್ಕೆ ಯಾವ ಶಕ್ತಿಗೂ ಆಗೋದಿಲ್ಲ. ಸೊ ಇದಾಗಿದೆ ದೇವರನ್ನು ಮಧ್ಯದಲ್ಲಿ ಕರೆದು ಮಧ್ಯದಲ್ಲಿಟ್ಟು ದೇವರೊಂದಿಗೆ ಮಾಡುವ ಸಂಸಾರದ ಒಂದು ಸ್ಪೆಷಾಲಿಟಿ. ಬೇರೆ ಡೆಮಾನ್ಸ್ಟ್ರೇಷನ್ ಅಷ್ಟೇ. ನಾನು ಆಗಲೇ ಹೇಳಿದ್ದೀನಿ, ಇದನ್ನ ಯಾರೂ ಏನು ಟ್ರೆಡಿಷನಲ್ ಆಗಿ ಮಾಡಕ್ಕೆ ಹೋಗ್ಬೇಡ್ರಿ, ಬಟ್ ಇದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೊಳ್ರಿ. ಈಗ ನಾನು ಮತ್ತೊಂದು ಆವರ್ತಿ ನಮ್ಮ ಸಂಚಿಕೆಗೆ ಫಾಸ್ಟರ್ ಜೋಶ್ವಿನ್ ಗುರುಪ್ರಸಾದ್ ಅವರನ್ನು ಹಾಗೂ ಶಕೀನಾ ಅವರನ್ನು ನಾನು ಸ್ವಾಗತಿಸ್ತೇನೆ. ವೆಲ್ಕಮ್. ನಿಮ್ಮ ಸಾಕ್ಷಿಗಳನ್ನ ಕೇಳುವಾಗ ನನಗೆ ಬಹಳ ಬಲವಾಗಿತ್ತು. ಸೊ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಅನೇಕರಿಗೆ ಒಂದು ಸಂಶಯ ಬಂದಿರುತ್ತೆ, ಕ್ಯಾನ್ಸರ್ 4th ಸ್ಟೇಜು, ಶಾರ್ಟ್ ಪೀರಿಯಡಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದೀರಾ, ಹಂಗಂದರೆ ಹಾಸ್ಪಿಟಲ್ ತುಂಬ ಚೆನ್ನಾಗಿದ್ದಿರ್ಬೋದು, ಇವರು ಒಳ್ಳೆ ಡಾಕ್ಟ್ರನ್ನ ನೋಡಿರ್ಬೋದು, ಒಳ್ಳೆ ಮೆಡಿಸಿನ್ ತೊಗೊಂಡಿರ್ಬೋದು, ಅದಕ್ಕೆ ಬೇಗ ಗುಣ ಆಗಿದೆ. ಸೊ ಇದು ಕಾಮನ್ ಆಗಿ ನೋಡುವಂಥ ಕಾರ್ಯ. ಸೊ ಆದರೆ ವಿದಿನ್ 8 months ಆಫ್ ಇದರಲ್ಲಿ
ಕಂಪ್ಲೀಟ್ಲಿ ಮೆಡಿಸಿನ್ ಇಂದ ಈಚೆ ಬಂದು ಹೀಗೆ ನಿಲ್ಬೇಕು ಅಂತ ಹೇಳಿದ್ರೆ ಯಾವ ಹಾಸ್ಪಿಟಲ್ ಯಾವ ಮೆಡಿಸಿನ್ ಇಂದನೂ ಬರೀ ಅಲೋನ್ ಮೆಡಿಸಿನ್ ಇಂದ ಮಾತ್ರಕ್ಕೆ ಸಾಧ್ಯ ಇಲ್ಲ, ಅದಕ್ಕೊಂದು ಆ್ಯಡ್ ಆಗ್ಬೇಕು. ಸೊ ಇವತ್ತು ನಾವು ನೋಡಿರುವಂಥ ವಿಷಯ ಪ್ರಾಸೆಸ್ ಆಫ್ ಹೀಲಿಂಗ್, ಹೇಗೆ ಇವ್ರಿಗೆ ಈ ಹೀಲಿಂಗ್ ಆಯ್ತು. ಈ ಎಪಿಸೋಡನ್ನ ಪ್ರತಿಯೊಬ್ರು ಸೂಕ್ಷ್ಮವಾಗಿ ಗಮನಿಸ್ಬೇಕು, ಯಾಕೆಂದ್ರೆ ಇದರಲ್ಲಿ ನಿಮ್ಮ ಹೀಲಿಂಗು ಕೂಡ ಅಡಗಿದೆ. ಮೇ ಬಿ ಶರೀರದಲ್ಲಿರುವ ಕಾಯಿಲೆ ಮಾತ್ರ ಅಲ್ಲ, ಮನಸ್ಸಲ್ಲಿ ಅನೇಕ ಕಾಯಿಲೆಗಳಿದೆ, ಅನೇಕರಿಗೆ ವೇದನೆಗಳಿದೆ, ಬಹಳಷ್ಟು ವೇದನೆಗಳಿಂದ ನೀವು ಇದ್ದೀರಾ. ನೀವು ಪ್ರತಿಯೊಬ್ರು ನಿಮ್ಗೆ ಹೀಲಿಂಗ್ ಬೇಕಂದ್ರೆ, ನಿಮ್ ಕುಟುಂಬದಲ್ಲಿ ಮತ್ತೆ ಇಡೀ ಫ್ಯಾಮಿಲಿಗೆ ಒಂದು ಸುಸ್ಥೆ ಬೇಕಾದ್ರೆ ಈ ಎಪಿಸೋಡ್ ಅನ್ನ ನೀವು ಕುಟುಂಬವಾಗಿ ನೋಡ್ರಿ. ಓಕೆ ಶಕೀನಾ, ನಾನು ನೋಡಿದ್ದೇನೆ, ನಾನು ಕೇಳಿದ್ದೇನೆ, ಬಿಕಾಸ್ ನಾನು ಮೆಡಿಕಲ್ ಅಲ್ಲಿ ಇರೋದ್ರಿಂದ ಆ ಪೇಯ್ನ್ ಸಾಧಾರಣ ಪೇಯ್ನ್ ಅಲ್ಲ. ಯಾಕೆಂದ್ರೆ ನಾನೇ 1-2 ಸರಿ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದೀನಿ ಪೇಯ್ನ್ ಜಾಸ್ತಿ ಆದಾಗ, ನಡಿಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಶಕೀನಾಗೆ. ಸೊ ಆದ್ರೆ ಅಂತಹ ಪೇಯ್ನ್ ನ ಮಧ್ಯದಲ್ಲೂ ನೀವು ಹೇಳಿದ್ರಿ ವಾಕ್ಯ ನನ್ನ ಬಲಪಡಿಸ್ತು. ಸೊ ಇವಾಗ ನನ್ನ ಪ್ರಶ್ನೆ, ನಾವೆಲ್ಲರೂ ವಾಕ್ಯ ಓದ್ತೀವಿ, ನಾನು ಡೈಲಿ ಓದ್ತೇನೆ, ನೀವು ಓದ್ತೀರಾ, ಬೇರೆಯವರು ಓದ್ತಾರೆ, ಪ್ರತಿಯೊಬ್ರು ಒಬ್ರೊಬ್ರು ಹವರ್ಸ್ ಟುಗೆದರ್ ಚಾಪ್ಟರ್ ಬೈ ಚಾಪ್ಟರ್ ಹೋಗ್ತಾರೆ. ಆದ್ರೆ ಎಲ್ಲರಿಗೂ ಈ ವಾಕ್ಯ ನಿಮಗೆ ಮಾಡಿದಷ್ಟು ಕಾರ್ಯ ಮಾಡಲ್ಲ. ಸೊ ಇವತ್ತು ನನ್ನ ಪ್ರಶ್ನೆ, ನೀವು ಯಾವ ವಾಕ್ಯವನ್ನ ತಗೊಂಡ್ರಿ, ಹೇಗೆ ನೀವು ಪ್ರೇಯರ್ ಮಾಡ್ತಿದ್ರಿ, ವಾಕ್ಯ ನಿಮ್ಮನ್ನ ಹೇಗೆ ಹೀಲ್ ಮಾಡ್ತು ಎನ್ನುವುದನ್ನ ನೀವು ಪ್ರೇಕ್ಷಕರಿಗೆ ಹೇಳ್ಬೇಕು. ನನಗೆ ಕ್ಯಾನ್ಸರ್ ಇದೆ ಎಂಬುದಾಗಿ ಡಯಾಗ್ನೋಸ್ ಆದಾಗ ನಾನು ಫಸ್ಟ್ ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ದು, ನನಗೊಂದು ಡೈರಿ ಮತ್ತೆ ನನಗೆ ಒಂದು ಪೆನ್ ತಗೊಂಬನ್ನಿ ಅಂತ. ಅನಂತರ ನಾನು ಅನೇಕರು ನನ್ನ ವಿಸಿಟ್ ಮಾಡಲಿಕ್ಕೆ ಬರುವಂತ ಸಮಯದಲ್ಲಿ ಅವರು ಹೇಳುವಂತ ವಾಕ್ಯಗಳನ್ನ ನಾನು ಡೈರಿಯಲ್ಲಿ ಬರ್ಕೊಂಡೆ. ಎಲ್ಲಾ ರೀತಿಯಾದ ವಾಕ್ಯಗಳು, ಯಾರ್ಯಾರು ಸೇವಕರುಗಳಾಗಿರ್ಬೋದು, ನನ್ನ ಸ್ವಂತದವರು, ಪ್ರತಿಯೊಬ್ಬರು ನನಗೆ ಅಂತ ಹೇಳುವಂತ ವಾಕ್ಯಗಳನ್ನ ನಾನು ಡೈರಿಯಲ್ಲಿ ಬರೆದಿಟ್ಟೆ. ಅದು ಮಾತ್ರ ಇಲ್ಲದೆ ದೇವರು ನನ್ನೊಟ್ಟಿಗೆ ಮಾತನಾಡುವಂತ ಒಂದೊಂದು ವಾಕ್ಯಗಳನ್ನ ನಾನು ಪ್ರತಿಯೊಂದನ್ನು ಡೈರಿಯಲ್ಲಿ ಆ ವಾಕ್ಯಗಳನ್ನ ಬರೆದಿಟ್ಟು ನಾನು ಅದನ್ನ ಕನ್ಫರ್ಸ್ ಮಾಡ್ತಾ ಇದ್ದೆ. ನನಗೆ ತುಂಬಾ ಆಗದೆ ಇರುವಂತ ಸಮಯದಲ್ಲಿ ಕಠಿಣವಾದ ಆ ಒಂದು ಪರಿಸ್ಥಿತಿಗಳನ್ನ ಹಾದು ಹೋಗುವಾಗ, ನೀವು ಹೇಳ್ದಾಗೆ ಆ ಕೀಮೋಥೆರಪಿ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅನೇಕ ರೀತಿಯಾದ ಸೈಡ್ ಎಫೆಕ್ಟ್ಸ್ಗಳು, ಅದು ಆಕ್ಚುಲಿ ನನ್ನ ಇಮ್ಯೂನ್ ಸಿಸ್ಟಮ್ ಅನ್ನ ತುಂಬಾ ವೀಕ್ ಮಾಡಿತು. ಅದು ಮಾತ್ರ ಅಲ್ಲದೆ ನನಗೆ ಆ ಒಂದು ಎನರ್ಜಿನೇ, ಆ ಒಂದು ಯಾವುದೇ ರೀತಿಯಾದ ಎನರ್ಜಿ ಇಲ್ಲ, ನನ್ನ ಮೌತ್ ಎಲ್ಲ ತುಂಬಾ ಡ್ರೈ ಆಗ್ತಾ ಇತ್ತು. ಸೊ ಈ ರೀತಿಯಾದ ಪರಿಸ್ಥಿತಿಗಳಿರುವಾಗ ರಿಯಲಿ ಐ ಕ್ಯಾನ್ ಟೆಲ್ ಐ ವಾಸ್ ಹೈಡ್ರೇಟೆಡ್ ಬೈ ದ ವರ್ಡ್ ಆಫ್ ಗಾಡ್. ಸೊ ಆ ಒಂದು ವಾಕ್ಯ ಆಹಾರವಾಗಿ ನಾನು ಅದನ್ನ ಸೇವಿಸಿದೆ. ಸೊ ನನ್ನ ಒಂದು ಶರೀರದಲ್ಲಿ ಆ ವಾಕ್ಯಗಳನ್ನ ನಾನು ಅದನ್ನ ಸೇವಿಸುವಾಗ, ಆಹಾರವಾಗಿ ಸೇವಿಸುವಾಗ ಆ ಒಂದು ಜೀವ ನನ್ನಲ್ಲಿ ಉಂಟಾಗುವುದನ್ನು ನಾನು ಅನುಭವಿಸಿದೆ. ಸೊ ಅದೇ ರೀತಿಯಾಗಿ ನಾನು ಅನೇಕ ವಾಕ್ಯಗಳನ್ನ ಇಲ್ಲಿ ಬರ್ದಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಭಯ ಕುರಿತಾಗಿ ಹೇಳಿದೆ ಲಾಸ್ಟ್ ಎಪಿಸೋಡ್ ಅಲ್ಲಿ. ನನಗೆ ಒಂದು ರೀತಿಯಾದ ಭಯ ಇತ್ತು. ಸೊ ಭಯ ಬರುವಂತ ಸಮಯದಲ್ಲಿ ಯೆಶಾಯ 54ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 10ನೇ ವಾಕ್ಯದಲ್ಲಿ. ಅದು ಮಾತ್ರ ಇಲ್ಲದೆ 2 ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಫಾರ್ ಗಾಡ್ ಹಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್ ಬಟ್ ಆಫ್ ಪವರ್ ಅಂಡ್ ಆಫ್ ಲವ್ ಅಂಡ್ ಆಫ್ ಸೌಂಡ್ ಮೈಂಡ್ ಅಂತ ನಾವು ನೋಡ್ತೀವಿ. ಸೊ ಭಯದ ಕುರಿತಾದ ವಾಕ್ಯಗಳು ಯಾವ್ದೆಲ್ಲ ಇದೆ, ಭಯಪಡಬೇಡ, ನಾನೇ ನಿನ್ನ ಜೊತೆಗಿದ್ದೇನೆ. ಸೊ ಈ ರೀತಿಯಾಗಿ ದೇವರು ಹೇಳುವಂತಹ ವಾಕ್ಯಗಳನ್ನ ನಾನು ಬರೆದಿಟ್ಟು ಅದನ್ನ ನಾನು ಕನ್ಫರ್ಸ್ ಮಾಡಿ ಅದನ್ನ ನನಗೆ ಈ ವಾಕ್ಯ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಇವನ್ ನಾವು ಯೆಶಾಯದಲ್ಲಿ ನಾವು ನೋಡ್ತೀವಿ 43ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ನಾನು ಜಲರಾಶಿಯನ್ನು ಹಾದು ಹೋಗುವಾಗ ಏಸು ನೀನು ನನ್ನ ಸಂಗಡ ಇರುತ್ತಿ, ಅದು ಮಾತ್ರ ಅಲ್ಲ ನದಿಗಳನ್ನು ದಾಟುವಾಗ ಅದು ಯಾವುದು ನನ್ನನ್ನು ಮುಳುಗಿಸುವು, ಹುರಿಯಲ್ಲಿ ನಡೆಯುವಾಗ ನಾನು ಕಂದದಿರುವೆ, ಜ್ವಾಲೆಯು ನನ್ನನ್ನು ದಹಿಸುವುದು. ನಿಜವಾಗ್ಲೂ ಆ ಒಂದು ಕೀಮೋಥೆರಪಿ ಟ್ರೀಟ್ಮೆಂಟ್ ಇಟ್ ಸೆಲ್ಫ್ ನಾಟ್ ಓನ್ಲಿ ಬ್ಯಾಡ್ ಸೆಲ್ಸ್ ನ ಅದು ಕಿಲ್ ಮಾಡೋದಿಲ್ಲ, ಇವನ್ ಗುಡ್ ಸೆಲ್ಸ್ ನು ಸಹ ಅದು ಕಿಲ್ ಮಾಡುತ್ತೆ. ಸೊ ಆ ಒಂದು ಸಮಯದಲ್ಲಿ ಆ ಒಂದು ಯಾವ ರೀತಿಯಾಗಿ ಆ ಒಂದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ನನ್ನ ಬಾಡಿಯಲ್ಲಿ ಇರುವಂತ ಎಲ್ಲ ಒಂದು ಎನರ್ಜಿ ಇಲ್ಲವೇ ಇಲ್ಲ ಅಂತ ಹೇಳುವಂತ ಸಮಯದಲ್ಲಿ ಆ ವಾಕ್ಯಗಳು ಆ ಒಂದು ಆ ವಾಕ್ಯದ ಶಕ್ತಿಯನ್ನು ನನ್ನ ಲೈಫ್ ಅಲ್ಲಿ ನಾನು ಹೊಂದಿಕೊಂಡೆ. ಅದು ಮಾತ್ರ ಇಲ್ಲದೆ ಅನೇಕ ರೀತಿಯಾದ ಕನ್ಫೆಷನ್ಸ್, ಎವ್ರಿ ಸಿಕ್ನೆಸ್ ಹ್ಯಾಸ್ ಟು ಬೌ ಡೌನ್ ಬಿಫೋರ್ ಮೀ ಅಂತ ನಾನು ಅದನ್ನ ಹೇಳ್ತಾ ಇದ್ದೆ. ಅದು ಮಾತ್ರ ಅಲ್ಲ, ಎವ್ರಿ ಸೆಲ್ಸ್ ಶುಡ್ ಬಿ ನಾರ್ಮಲ್, ಐ ವಿಲ್ ಹ್ಯಾವ್ ಅ ಗುಡ್ ಸೆಲ್ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್, ದ ಗಾಡ್ ವಿಲ್ ಇನ್ಕ್ರೀಸ್ the good cells in me to fight against the disease. So in my time I will give the testimony. Blood of Jesus will flow in each and every part of my life, so in each and every part of my body. So ಈ ರೀತಿಯಾಗಿ ದೇವರ ವಾಕ್ಯಗಳನ್ನು, ಅದು ಮಾತ್ರ ಅಲ್ಲದೆ ಅನೇಕ ರೀತಿಯಾದ ಕನ್ಫೆಷನ್ಸ್ ಗಳನ್ನ ನಾನು ಹೇಳಿ ಆ ಒಂದು ಮಾತಿನಲ್ಲಿ, ಆ ಒಂದು ದೇವರ ವಾಕ್ಯದಲ್ಲಿ ನಾನು ಶಕ್ತಿಯನ್ನು ಹೊಂದಿಕೊಂಡೆ. ತುಂಬಾ ಪವರ್ಫುಲ್ ಆದಂತ ಮೆಸೇಜ್. ಇದನ್ನ ಕೇಳಲಿಕ್ಕೆ ಬಹಳ ಸುಂದರ. ಆದ್ರೆ ಆ ಪರಿಸ್ಥಿತಿಲಿ
ಬೈಬಲ್ ಓದ್ಲಿಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿಗಳಿರುತ್ತೆ ಅಲ್ವಾ. ನಮಗೆ ಯೂಶಲಿ ಬರೋ ಒಂದು ಪ್ರಶ್ನೆ, ನೀವು ಪಾಸ್ಟರ್ ಲೈನಲ್ಲಿ ಇದ್ದೀರಾ, ಯಾರನ್ನಾದ್ರೂ ಈಗ ಸಂತೈಸ್ಲಿಕ್ಕೆ ಹೋದ್ರೆ ಯಾಕೆ ಪಾಸ್ಟ್ರೆ ನಮ್ಮ ಕೈಲಿ ಆಗಲ್ಲ ಪಾಸ್ಟ್ರೆ, ದೇವ್ರು ಕೇಳ್ತಾ ಇಲ್ವಾ, ಈ ರೀತಿಯಾದಂಥ ಒಂದು ಕಾರ್ಯದಲ್ಲಿ ನೀವು ಅನುಭವಿಸಿರ್ತೀರ. ಆದರೆ ನೋಡ್ರಿ, ಈ ಸಮಯದಲ್ಲಿ ಶಕೀನಾ ಒಂದು ಕಂಫರ್ಟ್ ಝೋನಲ್ಲಿ ಇದ್ದು ಮಾಡಿದಲ್ಲ ಇದು. ಅವರು ಲಿಟ್ರಲಿ ಆ ಬೆಂಕಿಯಲ್ಲಿ ದಾಟು ಹೋಗೋ ಅನುಭವ. ಯಾಕೆಂದ್ರೆ ಬಾಡಿ ಎಲ್ಲ ಅಷ್ಟು ಹೀಟ್ ಆಗಿರುತ್ತೆ, ಇಡೀ ರೋಮನೇ ತೆಗೆದು ಬಿಡುತ್ತೆ, ಬಾಡಿನಲ್ಲಿರೋ ರೋಮ ಎಲ್ಲ ಉದುರೋಗ್ಬಿಡುತ್ತೆ. ಅಂತಹ ಒಂದು ಸೈಡ್ ಎಫೆಕ್ಟ್ ಇದೆ ಕೀಮೋಥೆರಪಿ. ಸೊ ಹಾಗಿರ್ಬೇಕಾದ್ರೆ ಆ ಸಮಯದಲ್ಲಿ ಅವರು ದೇವ್ರನ್ನ, ಅವರು ಹೇಳಿದಂಥ ಒಂದು ಮಾತೇನಂದ್ರೆ ಹೈಡ್ರೇಟೆಡ್ ಬೈ ಗಾಡ್ಸ್ ವರ್ಡ್ ಆಫ್ ಗಾಡ್, ಅಂದ್ರೆ ದೇವರಿಂದ ಅವ್ರು ಏನ್ ಮಾಡ್ತಿದ್ರು, ತಂಪಾಗಿಸ್ಕೊಳ್ತಾ ಇದ್ರು ವಾಕ್ಯಗಳಿಂದ. ಅವರ ಆ ವಾಕ್ಯದಲ್ಲಿರುವಂತಹ ಜೀವದಿಂದ ಅವ್ರು ಏನ್ ಮಾಡ್ತಿದ್ರು, ಅವರು ಚೈತನ್ಯಗೊಳಿಸ್ಕೊಳ್ತಿದ್ರು ಒಂದೊಂದು ಸೆಲ್ಸ್ಗಳನ್ನ. ನಾನು ಒಂದು ವಿಚಾರಗಳನ್ನ ಹೇಳ್ತೇನೆ. ಕ್ಯಾನ್ಸರ್ ಅನ್ನೋದು ಅದು ಸೆಲ್ಸ್ ಅಂದ್ರೆ ಕೆಟ್ಟ ಅಣುಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಅದು ಡೇ ಬೈ ಡೇ ಉತ್ಪತ್ತಿ ಆಗುತ್ತೆ. ನಾವು ಎಷ್ಟು ಕುಗ್ಗೋಗ್ತೀವೋ, ಎಷ್ಟು ನೆಗೆಟಿವ್ ಬರುತ್ತೋ ಅದು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನೀವು ವಾಕ್ಯಗಳನ್ನ ಹೇಳುವಾಗ, ಈವನ್ ದೋ ಕೀಮೋಥೆರಪಿ ಹೋಗಿ ಎಲ್ಲ ಸೆಲ್ಸ್ಗಳನ್ನೂ ಇನ್ಕ್ಲೂಡಿಂಗ್ ಗುಡ್ ಬ್ಯಾಡ್ ಸೆಲ್ಸ್ಗಳನ್ನ, ಕ್ಯಾನ್ಸರಸ್ ಸೆಲ್ಸ್ಗಳನ್ನ ಕಿಲ್ ಮಾಡಿದ್ರು ಕೂಡ ನೀವು ಮಾತಾಡುವ ಈ ವಾಕ್ಯ, ನೀವು ಏನು ಹೇಳ್ತೀರಿ ಈ ವಾಕ್ಯ ಏನಾಗುತ್ತೆ, ಅದು ಜೀವವಾಗಿಯೂ, ಅದು ಸತ್ಯವಾಗಿಯೂ, ಅದು ಆತ್ಮವಾಗಿಯೂ ಶರೀರದ ಒಳಗಡೆ ಸಂಚರಿಸುತ್ತೆ ಅಲ್ವಾ. ಸೊ ನೀವೇನ್ ಹೇಳ್ತೀರಾ ಪಾಸ್ಟರ್? ನಿಜವಾಗ್ಲೂ ನಾನು ಶಕೀನನ ವಿಷಯದಲ್ಲಿ ಹೇಳೋದು ಒಂದು ಇಷ್ಟೇ. ಅನೇಕರು ಹೇಳ್ಬೋದು, ಒಳ್ಳೆಯ ಹಾಸ್ಪಿಟ್ಲಿಗೆ ನಾವು ಅಡ್ಮಿಷನ್ ಮಾಡಿದ್ದೀವಿ, ಒಳ್ಳೆಯ ಸೀನಿಯರ್ ಎಕ್ಸ್ಪೀರಿಯನ್ಸ್ ಇರುವ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದ್ದೀವಿ, ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡಿಸಿದ್ರಿಂದ ಇವತ್ತು ಶಕೀನ ಸೌಖ್ಯವಾಗಿರ್ಬೋದು ಅಂತ ಕೆಲವರು ಹೇಳ್ಬೋದು. ಆದರೆ ನಾನು 100ಕ್ಕೆ 100ರಷ್ಟು ಹೇಳಲಿಕ್ಕೆ ಸಾಧ್ಯ, ಶಕೀನ ಗುಣವಾದದ್ದು ಕೇವಲ ಔಷಧದಿಂದ ಇಲ್ಲ ಒಳ್ಳೆ ಡಾಕ್ಟರ್ಗಳು ಅವಳನ್ನ ಟ್ರೀಟ್ ಮಾಡಿದ್ರಿಂದ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕೆಂದರೆ ಇವಳು ಅಡ್ಮಿಷನ್ ಆದಂಥ ಪ್ರಥಮ ದಿನದಿಂದ ಇವಳ ಟ್ರೀಟ್ಮೆಂಟ್ ಮುಗಿದು 6 ತಿಂಗಳಿಂದ 8 ತಿಂಗಳ ಅವಳಿಗೆ ಡಿಸೀಸ್ ಈ ಒಂದು ಡಿಸ್ಚಾರ್ಜ್ ಆಗಿ ಹೊರಗಡೆ ಬರುವಾಗ ಇವ್ರ ಜೊತೆಗೆ ಟ್ರೀಟ್ಮೆಂಟ್ ತಗೊಂಡಂಥ ಸಿಮಿಲರ್ ಡಿಸೀಸ್, ಸಿಮಿಲರ್ ಇದ್ದಂಥ ಕಂಡೀಷನಲ್ಲಿ ಇದ್ದಂಥ ಅನೇಕ ಜನರು ಏನಾದ್ರಂದ್ರೆ ಇವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಸಮಯದಲ್ಲೇ ಅವರು ಮರಣವನ್ನು ಹೊಂದಿದ್ರು. ಆ ಸಮಯ ಬಹಳ ನಮಗೆ ಏನಾಗಿತ್ತು ಅಂದರೆ ಭಯವೂ ಆತಂಕವಾಗಿತ್ತು. ಆದರೆ ದೇವರು ನಮಗೆ ಏನು ಮಾಡಿದ್ರಂದ್ರೆ, ಆತನ ವಾಕ್ಯ ನಮಗೆ ಜೀವವಾಗಿ, ಆತನ ವಾಕ್ಯ ನಮಗೆ ಏನಾಯ್ತು ಆಧಾರವಾಗಿ, ಆತನ ವಾಕ್ಯ ಶಕೀನ ಶರೀರದೊಳಗಡೆ ಕಾರ್ಯ ಮಾಡ್ತಾ ಇವತ್ತು ಬದುಕಿರುವಂತೆ ಮಾಡ್ತು. ಇಬ್ರಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವು ಅದು ಸಜೀವವಾದದ್ದು, ಅದು ಕಾರ್ಯ ಸಾಧಿಸುವಂಥದ್ದು. ನಿಜವಾಗ್ಲೂ ಈ ವಾಕ್ಯ ಅದು ಸತ್ಯವಾಗಿದೆ. ಆ ಸತ್ಯವಾಗಿರುವಂಥ ಕಾರ್ಯ ಅದು ತನ್ನ ಕಾರ್ಯವನ್ನು ಅದು ಸಾಧಿಸುವಂಥದ್ದಾಗಿದೆ. ಇವಳು ಪ್ರಾರಂಭದ ದಿನದಿಂದ ಅವರು ಡಿಸ್ಚಾರ್ಜ್ ಆಗಿ ಬರುವವರೆಗೂ ಇವಾಗ್ನವರೆಗೂ ವಾಕ್ಯಗಳನ್ನ ಅವಳು ಆಧಾರವಾಗಿಟ್ಕೊಂಡ್ಲು, ಕನ್ಫೆಷನ್ ಮಾಡಿದ್ಲು, ಅದನ್ನ ಘೋಷಣೆ ಮಾಡಿದ್ಲು. ಆ ಡಿಸೀಸ್ ವ್ಯಾಧಿಯ ಮೇಲೆ, ಬಲನತೆಯ ಮೇಲೆ, ಅವಳು ಹಾದು ಹೋಗುವಂಥ ಎಲ್ಲ ಇಮೋಷನ್ಗಳ ಮೇಲೆ ಆ ವಾಕ್ಯವನ್ನು ಅವಳು ರಿಲೀಸ್ ಮಾಡಿದ್ರಿಂದ ಆ ವಾಕ್ಯವೇ ಆ ಮರಣದ ಮೇಲೆ ಜೀವವನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. ನಾನು 100ಕ್ಕೆ 100ರಷ್ಟು ಮತ್ತೊಂದು ಸಾರಿ ನಿಮ್ಮೆಲ್ಲರ ಮುಂದೆ ನಾನು ಸಾಕ್ಷೀಕರಿಸ್ತೇನೆ, ಈ ಜೀವ ಕೊಡುವಂಥ ವಾಕ್ಯವೇ ಇವತ್ತು ಮರಣದಿಂದ ಶಕೀನನ ಬದುಕಿಸಿ ಜೀವವನ್ನುಂಟು ಮಾಡಿ ಇವತ್ತು ಸಾಕ್ಷಿಯಾಗಿ ನಿಲ್ಲಿಸಿದೆ. ಹಾಗಾಗಿ ವಾಕ್ಯ ಅದು ಕೇವಲ ಪದವಲ್ಲ, ಕೇವಲ ಅದು ಏನು ಸಾಧಾರಣವಾಗಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳಲ್ಲ, ಅದು ದೇವರೇ ಆಗಿದೆ, ವಾಕ್ಯವೇ ದೇವರಾಗಿದ್ದಾನೆ. ಸೊ ಹಾಗಾಗಿ ಆ ವಾಕ್ಯ ಬದುಕಿಸುವಂಥದ್ದಾಗಿದ್ರಿಂದಲೇ ಆ ವಾಕ್ಯದ ಮುಖಾಂತರ ಬಿಡುಗಡೆಯನ್ನ, ಸ್ವಸ್ಥತೆಯನ್ನ, ಆರೋಗ್ಯವನ್ನ, ಬರೀ ಆರೋಗ್ಯಕ್ಕೆ ಮಾತ್ರವಲ್ಲ, ಇವತ್ತು ಜೀವಿತದಲ್ಲಿ ಹಾದು ಹೋಗೋ ಪ್ರತಿಯೊಬ್ಬ ಮನುಷ್ಯನಿಗೆ ಸಮಾಧಾನ ಬೇಕಾ, ಆಶೀರ್ವಾದ ಬೇಕಾ, ಸಂತೋಷ ಬೇಕಾ, ಬಿಡುಗಡೆ ಬೇಕಾ, ನೆಮ್ಮದಿ ಬೇಕಾ, ಎಲ್ಲ ಕಾರ್ಯಗಳಿಗೆ ಮೂಲ ಕಾರಣ ವಾಕ್ಯದಿಂದಲೇ ನಮಗೆ ಎಲ್ಲವೂ ಸಿಗುವಂಥದ್ದಾಗಿದೆ. ಅದನ್ನು ನಂಬುವವನು, ಅದನ್ನು ಹಿಡ್ಕೊಳ್ಳುವವನು, ಅದನ್ನು ಉಪಯೋಗಿಸುವವನು ಎಂದಿಗೂ ಆಶಾಭಂಗ ಪಡೋದಿಲ್ಲ, ಆತನು ಜಯವನ್ನ ಹೊಂದ್ಕೊಳ್ತಾನೆ ಎಂಬುದಾಗಿ ಈ ಮೂಲಕ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸತ್ಯವಾದ ಮಾತು ಪಾಸ್ಟರ್. ನಾವು ಈ ಸತ್ಯವೇದವನ್ನ ನಾವು ನೋಡ್ಬೇಕಾದ್ರೆ, ಈ ಸತ್ಯವೇದದಲ್ಲಿ ಪ್ರಿಂಟೆಡ್ ವರ್ಡ್ಸ್ ಅಂದ್ರೆ ಇದು ಪ್ರಿಂಟ್ ಆಗಿದೆ. ಕೆಲವೊಂದು ಯೇಸು ಹೇಳಿದ ಮಾತುಗಳು ರೆಡ್ ಕಲರ್ ಅಲ್ಲಿ ಪ್ರಿಂಟ್ ಆಗಿದೆ. ಸೊ ಈ ರೀತಿಯಾದ ಇಂಕ್ನಿಂದ ಬರೆಯಲ್ಪಟ್ಟಂತ ಈ ವಾಕ್ಯ ಪಾಸ್ಟರ್ ಹೇಳಿದ ಹಾಗೆ ಬರೀ ಸೌಖ್ಯಕ್ಕೆ ಮಾತ್ರ ಅಲ್ಲ,
ಆಶೀರ್ವಾದ ಬೇಕಾ, ಇಲ್ಲಿದೆ. ಮಾನಸಾಂತರ ಹೊಂದಬೇಕಾ, ಇಲ್ಲಿದೆ. ಜೀವನದಲ್ಲಿ ಚೈತನ್ಯ ಹೊಂದಬೇಕಾ, ಇಲ್ಲಿದೆ. ಆಮೇಲೆ ದೀರ್ಘಾಯುಷ್ಯ ಬೇಕಾ, ಇಲ್ಲಿದೆ. ಪ್ರತಿ ಒಂದಕ್ಕೂ ಇವತ್ತು ಪ್ರತಿ ಒಂದು ಸಮಸ್ಯೆಗಳು ಬೆಟ್ಟದ ಹಾಗೆ ನಿಂತರೂ ಕೂಡ ಈ ಒಂದು ವಾಕ್ಯದಲ್ಲಿ, ಸತ್ಯವೇದದಲ್ಲಿರುವ ಎಲ್ಲಾ ವಾಕ್ಯಗಳು ಬೇಕಂತಿಲ್ಲ, ಒಂದು ವರ್ಡ್ ಸಿಕ್ಕಿದ್ರೆ ಸಾಕು. ನಾನು ಬಹಳಷ್ಟು ಸಂತೋಷವುಳ್ಳವಳಾಗಿದ್ದೇನೆ. ಯಾಕೆಂದ್ರೆ ಶಕಿನಾ ಸಿಸ್ಟರ್ ಹೇಳಿದ್ರು, ನಾನು ದೇವರ ವಾಕ್ಯದಿಂದ ಹೀಲಾದೆ. ಸೊ ಪ್ರಾಸೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಯಾರಾದ್ರೂ ನಿಮ್ಮ ಮನೇಲಿ ಸಮಸ್ಯೆಗಳು, ಕಷ್ಟಗಳು ಏನಾದ್ರು ಇದ್ರೆ ಇವ್ರನ್ನ ಕರೆಯೋದನ್ನ ಬಿಟ್ಟು ನೀವು ಕೇಳ್ರಿ, ನಿಮ್ಗೆ ಕೊಡಲ್ಪಟ್ಟ ಸತ್ಯವೇದ ಎಲ್ಲಿದೆ ಹುಡುಕ್ರಿ, ನಿಮ್ಮ ಮನೇಲಿ ಎಲ್ಲಿದೆ ತಗೊಳ್ರಿ. ಸತ್ಯವೇದ ಮನೇಲಿದ್ರೆ ಬಿಡುಗಡೆ ಸಿಗೋದಿಲ್ಲ. ಸತ್ಯವೇದವನ್ನ ಜಸ್ಟ್ ಓದಿ ಮುಗಿಸೋದ್ರಿಂದ ನಿಮ್ಗೆ ಮಿರಾಕಲ್ ನಡೆಯೋದಿಲ್ಲ. ಸತ್ಯವೇದದಲ್ಲಿರೋ ವಾಕ್ಯ ನಿಮ್ಮ ಒಳಗಡೆ ಬರ್ಬೇಕು. ಸೊ ನಾವು ನೋಡ್ತೇವೆ, ಯೋಹಾನನ್ನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಯೇಸು ಹೇಳ್ತಿದ್ದಾರೆ, ನಾನು ಹೇಳುವ ಮಾತುಗಳು ಅವುಗಳಲ್ಲಿ ಜೀವವು ಮತ್ತು ಆತ್ಮಗಳು ಆಗಿದೆ. ಯಾರದನ್ನ ಸ್ವೀಕರಿಸ್ಕೊಳ್ತಾರೋ ಅದ್ರೊಳಗಡೆ ಆ ಜೀವ ಮತ್ತು ಆತ್ಮ ಬರುತ್ತೆ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ಅರೈಸ್ ಅಂಡ್ ಶೈನ್ ಅಂತ ಹೇಳುವಂತ ವಾಕ್ಯ 7, ಎದ್ದು ಪ್ರಕಾಶಿಸು, ದೇವರ ತೇಜಸ್ಸು ನಿನ್ನ ಮೇಲೆ ಬಂದಿದೆ ಅನ್ನೋದು 2023ರಲ್ಲಿ ಬೆರಾಕ ಸಭೆಗೆ ಕೊಡಲ್ಪಟ್ಟ ವಾಗ್ದಾನ. ಅವತ್ತು ಅಷ್ಟು ಸಭೆಯಲ್ಲಿ ನಾವು ಅಷ್ಟು ಜನ ಇದ್ದೇವೆ. ಅಷ್ಟು ಜನಕ್ಕೆ ಸಿಗದೆ ಇರುವ ಚೈತನ್ಯ, ಜೀವ, ಆತ್ಮ, ಸೌಖ್ಯ, ಆಶೀರ್ವಾದ ಹೇಗೆ ಬರೀ ಶಕೀನಾಗ್ ಮಾತ್ರ ಸಿಕ್ತು ಅಂತ ನಾನೊಂದಿನ ಯೋಚನೆ ಮಾಡ್ತಾ ಇದ್ದೆ. ಹೇಗೆ ಪ್ರಾಸೆಸ್ ಆಯ್ತು ಅಂತ ನಂಗೆ ಬಹಳ ಸಂತೋಷ ಆಯ್ತು. ಅದನ್ನ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರಿ. ಯಾವುದೇ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ನಿಮ್ಮ ಮಕ್ಳು ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಇದೇ ರೀತಿ ಅನಾರೋಗ್ಯ ಸಮಸ್ಯೆ ಇರ್ಬೋದು, ಪ್ರಾಬ್ಲಮ್ ಯಾವ್ದಾದ್ರು ಇರ್ಲಿ, ಅದು ನೀವು ಹೆಸರು ಕೊಡ್ರಿ. ಆದ್ರೆ ಸೊಲ್ಯೂಷನ್ ಒಂದೇ, ವರ್ಡ್ ಆಫ್ ಗಾಡ್. ಇವತ್ತು ನಮ್ಗೆ ಸೇವಕರನ್ನ ಹುಡ್ಕೊಂಡು ಹೋಗ್ತೀವಿ, ತಪ್ಪಿಲ್ಲ, ಅದು ಸಭೆ ತಪ್ಪಿಲ್ಲ. ಆದ್ರೆ ಸೇವಕರಿಂದನೋ ಸಭೆಯಿಂದನೋ ಅಲ್ಲ ಸೌಖ್ಯ ಬರೋದು, ವರ್ಡ್ ಆಫ್ ಗಾಡ್ ಇಂದ. ಅವರು ಮಾಡುವ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ, ಅವ್ರು ಮಾತಾಡೋ ವಾಕ್ಯದಲ್ಲಿರುವಂತಹ ಅಭಿಷೇಕವೇ ನಿಮ್ಮನ್ನ ಸೌಖ್ಯ ಪಡಿಸೋದು. ನೀವು ಯಾವಾಗ್ಲೂ ನಾವು ಹೋಮ್ವರ್ಕ್ ಮಾಡೋರಾಗಿರ್ಬೇಕು. ಹೆಚ್ಚಾಗಿ ನಾವು ಹೋಗ್ಬೇಕು ಸಭೆಗೆ, ಸಭೆಯಿಂದ ಆಶೀರ್ವಾದ ತಗೋಬೇಕು, ಸೇವಕರ ಹತ್ರ ಖಂಡಿತ ಹೋಗ್ಬೇಕು. ಅವರೇ ನಿಮ್ಮನ್ನ ಮಾರ್ಗದರ್ಶನ ಮಾಡೋದು. ಅಷ್ಟರಲ್ಲೇ ಮುಗಿಸ್ಬೇಡಿ ಲೈಫ್ ಅನ್ನ. ಮನೆಗ್ ಬನ್ರಿ, ನೋಡ್ರಿ ಇವತ್ತು ಈ ಡೈರಿ ಇದು ಇನ್ನು ಅನೇಕ ಪೀಳಿಗೆಗಳಿಗೆ ಸಾಕ್ಷಿಯಾಗಿರುತ್ತೆ. ಯಾಕೆಂದ್ರೆ ನನಗೆ ಗೊತ್ತು, ಇವ್ರ ಮಕ್ಕಳು ಕೂಡ ಒಂದು ದಿನ ಸ್ಟೇಜ್ ಅಲ್ಲಿ ನಿಂತು ಈ ಸಾಕ್ಷಿಯನ್ನ ಹೇಳಲಿಕ್ಕೆ ಸಾಧ್ಯ. ಸೊ ನೋಡ್ರಿ, ಆ ಸಮಯದಲ್ಲಿ ಈ ಸತ್ಯವೇದದಲ್ಲಿರೋ ವಾಕ್ಯ ಡೈರಿಯಲ್ಲಿ ಬಂತು. ಡೈರಿಯಿಂದ ಡೈಲಿ ಓದ್ಲಿಕ್ಕೆ ಪ್ರಾರಂಭಿಸಿದ್ರು ಯಾರು? ಶಕೀನಾ ಹೇಳಿದಂತ ಒಂದು ವಾಕ್ಯವನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೆಶಾಯ 43:2, ನಾನು ಜಲರಾಶಿಯನ್ನು ಹಾದು ಹೋಗುವಾಗ ಯೇಸು ನನ್ನ ಸಂಗಡ ಇರುವನು, ನದಿಗಳನ್ನ ದಾಟುವಾಗ ಅವು ನನ್ನನ್ನು ಮುಳುಗಿಸವು. ನೋಡ್ರಿ, ಉರಿಯಲ್ಲಿ ನಡೆಯುವಾಗ ನಾನು ಕಂದದಿರುವೆ. ನೋಡ್ರಿ, ಅಗ್ನಿಯ ಜ್ವಾಲೆ ನನ್ನನ್ನು ದಹಿಸೋದು ಅಲ್ವಾ. ನಾನು ಜಲರಾಶಿಗಳ ಮಧ್ಯೆ ಹೋದ್ರು ನಾನು ಇದೊಂದು ವಾಕ್ಯ. ಈ ವಾಕ್ಯ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇತ್ತು. ಸೊ ಇದನ್ನ ಓದ್ಲಿಕ್ಕೆ ಪ್ರಾರಂಭಿಸಿದ್ರು, ಅದನ್ನ ನೋಡಿದ್ರು, ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಶಕೀನಾ. ಹೌದು, ನಾನಿರೋ ಪರಿಸ್ಥಿತಿ ಈ ತರ ಇದೆ. ಸೊ ಈ ಪರಿಸ್ಥಿತಿ ಯಾವುದು ನನ್ನನ್ನ ಮುಳುಗಿಸೋದಿಲ್ಲ, ನನ್ನ ಜೀವಿತ ಮರಣದಲ್ಲಿ ಮುಗಿಯೋದಿಲ್ಲ, ಅಥವಾ ಡಾಕ್ಟರ್ ಹೇಳುವ ಡೇಟ್ ಅಲ್ಲಿ ನಮ್ದು ಮುಗಿಯೋದಿಲ್ಲ. ಸೊ ದೇವ್ರು ಹೇಳ್ತಿದ್ದಾರೆ, ಅದ್ಯಾವುದು ನಿನ್ನ ಮುಟ್ಟೋದಿಲ್ಲ. ಸೊ ಈ ವಾಕ್ಯ ಏನಾಯ್ತು? ಪ್ರಿಂಟೆಡ್ ಫಾರ್ಮ್ ಆಫ್ ವರ್ಡ್ ಒಳಗಡೆ ಬರಕ್ಕೆ ಶುರು ಆಯ್ತು. ಬಾಯಿಯಿಂದ ಓದಿದಂತ ವಾಕ್ಯ ಕಿವಿ ಕೇಳಿಸ್ಕೊಳ್ತು, ಕಿವಿಯಿಂದ ಬ್ರೈನ್ಗೆ ಹೋಯ್ತು, ಬ್ರೈನ್ ಅಲ್ಲೇ ಉಳಿದೆ, ಅದು ನಾಲೆಜ್ ಆಗಿ ಉಳಿದೆ, ಅರಿವಾಗಿ ಉಳಿಯದೆ, ಅದು ಒಂದು ತಿಳುವಳಿಕೆಯಾಗಿ ಉಳಿಯದೆ, ಅದು ಜೀವವಾಗಿ ಹಾರ್ಟಿಗೆ ಬಂತು. ಹಾರ್ಟ್ ಇಂದ ಅದು ಎಲ್ಲಾ ಪಾರ್ಟ್ಸ್ ಆಫ್ ಬಾಡಿಗೆ ಹೇಳ್ತಾಳೆ. ಒಂದು ದಿನ ನಡೆಯೋದಲ್ಲ, ಡೈಲಿ ಅದನ್ನ ಸುಮ್ಮನೆ ಹೇಳೋದಲ್ಲ, ಅದನ್ನ ನಂಬಿ ಹೇಳೋದು. ದೇವ್ರೆ, ನಾನು ಈ ಪರಿಸ್ಥಿತಿಲಿ ಓದ್ತಾ ಇದ್ದೀನಿ, ಯಾವುದು ನನ್ನನ್ನು ಜಯಿಸೋದಿಲ್ಲ, ಈ ಮರಣ ಆಕರವಾದ ರೋಗ ನನ್ನನ್ನು ಜಯಿಸೋದಿಲ್ಲ. ಈ ವಾಕ್ಯವನ್ನ ಹೇಳ್ತಾ ಇರ್ಬೇಕಾದ್ರೆ ಅನೇಕ ವಾಕ್ಯಗಳನ್ನ ಹೇಳ್ತಿದ್ದಾರೆ ಅಲ್ವಾ. ಮಲಗಿರುವಾಗ ದೇವ್ರು ಹೇಳಿದಂತೆ ಎದ್ದು ಪ್ರಕಾಶಿಸು. ಈ ವಾಕ್ಯ ಏನಾಗ್ತಾ ಇದೆ? ಸತ್ತು ಹೋಗಿರುವ, ಕ್ಷೀಣವಾಗಿರುವ ಸೆಲ್ಗಳ ಒಳಗಡೆ ಹೋಗಿ ಯೇಸು ಸ್ವಾಮಿ ಹೇಳಿದ ವಾಕ್ಯ ಏನ್ ಹೇಳಿದೆ? ಯೋಹಾನನ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ನಾನು ಹೇಳುವ ಮಾತಿನಲ್ಲಿ ಏನಿದೆ? ಜೀವವಿದೆ. ಸೊ ಆ ಜೀವ ಏನಾಗ್ತಾ ಇದೆ? ಶಕೀನಾ ಬಾಡಿಲೆಲ್ಲ ಸಂಚರಿಸ್ತಾ ಇದೆ. ಬ್ಲಡ್ ನಲ್ಲಿ, ಬೋನ್ಸ್ ಒಳಗಡೆ, ಬೋನ್ ಮ್ಯಾರೋ ಒಳಗಡೆ, ಆಮೇಲೆ ಮಾಂಸಖಂಡದ ಒಳಗಡೆ, ಪ್ರತಿ ಬ್ರೈನ್ ಇಂದ. ನಾನು ನಿಮ್ಗೊಂದು ಹೇಳ್ತೇನೆ, ಕ್ಯಾನ್ಸರ್ ಎಲ್ಲಿಂದ ಎಲ್ಲಿ ಗಂಟೆ ಸ್ಪ್ರೆಡ್ ಆಗಿತ್ತು ಅಂದ್ರೆ, ಈವನ್ ಹೈಪೋಥೆಲಮಸ್ ಇಂದ ಕಾಲ್ನವರೆಗೆ ಶಕೀನಾ ಅವರ ಬಾಡಿನಲ್ಲಿ ಫುಲ್ಲು ಸ್ಪ್ರೆಡ್ ಆಗಿತ್ತು. ಅಷ್ಟು ನಾವು ಪೆಟ್ ಸ್ಕ್ಯಾನ್ ಅಲ್ಲಿ ನೋಡ್ತಿದ್ದೋ, ಪ್ರತಿ ಕಡೆ ಸ್ಪ್ರೆಡ್ ಆಗಿತ್ತು. ಲಿಂಫ್ ನೋಡ್ಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸ್ಪ್ರೆಡ್ ಆಗಿತ್ತು. ಸೊ ಆಲ್ಮೋಸ್ಟ್ ಆಲ್ ಹಾರ್ಟ್ ಅಲ್ಲಿ ಕೂಡ
ಈವನ್ ಲಂಗ್ಸ್ ಎಲ್ಲ, ಕಿಡ್ನಿ ಅಪ್ಪರ್ ಪೋರ್ಷನ್ ಎಲ್ಲಾ ಕಡೆ ಸ್ಪ್ರೆಡ್ ಆಯ್ತು. ಸೊ ಹೇಗೆ ಈ ನೆಗೆಟಿವ್ ಸೆಲ್ಸ್ಗಳು ಸ್ಪ್ರೆಡ್ ಆಯ್ತು, ಅದೇ ತರ ಶಕೀನಾ ಈ ವಾಕ್ಯಗಳನ್ನ ಓದ್ತಾ ಇರುವಾಗ ಈ ವಾಕ್ಯದಲ್ಲಿ ಇರುವ ಜೀವ ಅವಳ ಒಳಗಡೆ ಎಂಟ್ರಿ. ದ ಎಂಟ್ರಿ ಇಸ್ ಫ್ರಮ್ ಮೌತ್, ಅದು ಬಾಯಿಂದ ಹೋಗಿತ್ತು, ಕಿವಿಯಿಂದ ಕೇಳಿಸ್ಕೊತು, ಬ್ರೈನ್ ಹೋಯ್ತು, ಬ್ರೈನ್ ಇಂದ ಹಾರ್ಟಿಗೆ ಬಂತು, ಹಾರ್ಟ್ ಇಂದ ಎಲ್ಲ ಪಾರ್ಟ್ಸ್ ಆಫ್ ಬಾಡಿಗೆ ಹೋಗ್ಲಿಕ್ಕೆ ಪ್ರಾರಂಭಿಸ್ತು. ಅಲ್ಲಿ ಹೋಗಿ ಆ ನೆಗೆಟಿವ್ ಸೆಲ್ಸ್ ಅನ್ನ ತೆಗೆದಾಕ್ತು. ಅಲ್ಲಿ ಜೀವನ ವಾಕ್ಯದಲ್ಲಿ ಇಟ್ಟಿರುವಂತಹ ಆಶೀರ್ವಾದನ, ವಾಕ್ಯದಲ್ಲಿ ಇರುವಂತಹ ಆ ಲೈಫ್ ಅನ್ನ, ವಾಕ್ಯದಲ್ಲಿರುವ ಹೀಲಿಂಗ್ ಅನ್ನ ಅದು ರಿಲೀಸ್ ಮಾಡಕ್ ಪ್ರಾರಂಭಿಸ್ತು. ನಂಬಿಕೆ ಜಾಸ್ತಿ ಆಯ್ತು, ನಂಬಲಿಕ್ಕೆ ಪ್ರಾರಂಭಿಸಿದ್ರು. ಮೆಡಿಸಿನ್ ಹಾಕೋದ್ರ ಮೇಲಲ್ಲ, ಅಥವಾ ಏನ್ ಮೆಡಿಸಿನ್ ಹಾಕ್ತಾರೆ, ಏನ್ ಟ್ರೀಟ್ಮೆಂಟ್ ಹಾಕ್ತಾರೆ ಅದಲ್ಲ, ಏನ್ ವಾಕ್ಯ ಬಂದಿದೆ, ಇವತ್ತು ನೀವು ನನ್ನ ಹತ್ರ ಏನ್ ಮಾತಾಡಿದ್ದಾರೆ, ಇವತ್ತೇನ್ ಇದನ್ನೇ ಮಾತಾಡಿ 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 ಇದು ಜೀವವಾಗಿ ಜೀವವಾಗಿ ಜೀವಾಗಿ ಸಮೃದ್ಧಿಯಾದ ಜೀವವಾಗಿ ಮಾರ್ಪಡಿಸಿ. ಇವತ್ತು ಪಾಸ್ಟರ್, ಇವತ್ತು ನಾವೆಲ್ಲ ಅನೇಕ ವಾಕ್ಯಗಳನ್ನ ಹೇಳ್ತೇವೆ. ಇಷ್ಟು ವಿಶ್ವಾಸಿಗಳು, ನೀವು ಎಷ್ಟು ವಾಕ್ಯಗಳನ್ನ ಕೇಳಿದ್ದೀರಾ? ಎಷ್ಟು ವಾಕ್ಯ ನಿಮ್ಮ ಲೈಫಲ್ಲಿ ಜೀವವಾಗಿ ಬಂತು? ಫ್ಯಾಮಿಲಿ ಬಗ್ಗೆ ಎಷ್ಟು ವಾಕ್ಯ ಕೇಳಿದ್ದೀರಾ? ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಗ್ಗೆ ಸಾಲ್ವ್ ಮಾಡೋಕ್ಕೆ ಎಷ್ಟು ವಾಕ್ಯ ಕೇಳಿದ್ದೀರಾ? ಯಾಕೆ ನೀವು ಇದನ್ನ ಈ ರೀತಿ ಪ್ರಾಕ್ಟೀಸ್ ಮಾಡಬಾರ್ದು? ಖಂಡಿತ ನಾವು ಹೇಳ್ತೇವೆ, ಒಂದು ಗ್ಯಾರಂಟಿ ಹೇಳ್ತೇವೆ, ನಾವೆಲ್ಲ ಸೇರಿ ಹೇಳ್ತೇವೆ, ಈ ವಾಕ್ಯ ನಿಮ್ಮನ್ನ ಕೈ ಬಿಡೋದಿಲ್ಲ, ಈ ವಾಕ್ಯ ನಿಮ್ಮನ್ನ ಸುಮ್ಮನೆ ಹಾಳಾಗ್ಲಿಕ್ಕೆ ಬಿಡೋದಿಲ್ಲ, ಈ ವಾಕ್ಯ ನಿಮ್ ಕುಟುಂಬ ಚದ್ರಿ ಹೋಗಕ್ ಬಿಡೋದಿಲ್ಲ, ನಿಮ್ ಮಕ್ಳು ಹಾಳಾಗ್ಲಿಕ್ಕೆ ಬಿಡೋದಿಲ್ಲ. ಏನೇ ಆದ್ರೂ ವಾಕ್ಯ ನಿಮ್ ಜೊತೆಗಿರುತ್ತೆ, ನಿಮ್ಮನ್ನ ಅದು ಬಲಪಡಿಸುತ್ತೆ. ಯಾಕೆಂದ್ರೆ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯ ಏನಾಗಿತ್ತು, ದೇವರಾಗಿತ್ತು ಎಂಬುದು. ಆ ದೇವ್ರು ಇವತ್ತು ನಮ್ಮ ಕೈಯಲ್ಲಿದ್ದಾರೆ, ನಾವು ಅದನ್ನ ಓದಿ ನಮ್ಮ ಒಳಗಡೆ ತಗೊಳ್ಬೇಕು. ಆದ್ರಿಂದ ಪ್ರಿಯರೇ, ನಾನು ಪ್ರಾಸೆಸ್ನ ಹೇಳಿದೆ, ನಾವು ಡೆಮಾನ್ಸ್ಟ್ರೇಷನ್ ಮಾಡುದು ಈಚ್ ಡೇ. ನಾನು ಬಹಳ ಸಂತೋಷ, ಯಾಕೆಂದ್ರೆ ಒಂದೊಂದು ದಿನ ಇವರ ಟೆಸ್ಟ್ ಮನಿಯನ್ನ ಕೇಳ್ತಿದ್ದೆ. ಒಂದೊಂದು ಪ್ರೊಸೀಜರ್ಗೆ ಹೋಗುವಾಗ್ಲೂ, ಒಂದೊಂದು ಟ್ರೀಟ್ಮೆಂಟ್ಗೆ ಹೋಗುವಾಗ್ಲೂ, ಒಂದೊಂದು ಕೀಮೋಥೆರಪಿಗೆ ಹೋಗುವಾಗ್ಲೂ ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ. ಅನೇಕ ದೇವ ಸೇವಕರುಗಳು ಅನೇಕರು ಇವ್ರ ಮನೆಗೆ ಬಂದಿದ್ದಾರೆ, ಅನೇಕರು ಪ್ರಾರ್ಥಿಸ್ತಾರೆ. ನಿಜವಾಗ್ಲೂ ಈ ಪ್ರಾರ್ಥನಾ ಮನವಿಗಾಗಿ ನೀವು ಎಷ್ಟೋ ಜನ ನೀವು ಪ್ರಾರ್ಥಿಸಿದ್ದೀರಾ. ನಿಜವಾಗ್ಲೂ ನಾವು ನಿಮ್ಮನ್ನ ಈ ವಿಷಯದಲ್ಲಿ ನಾವು ನಿಮಗೆ ಥ್ಯಾಂಕ್ಸ್ ಅನ್ನು ಹೇಳ್ತೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ಏನಾಗ್ತಿತ್ತು, ದೇವ್ರನ್ನ ಇವ್ರು ಗಟ್ಟಿಯಾಗಿ ಇಟ್ಕೊಳಕ್ ಪ್ರಾರಂಭಿಸಿದ್ರು. ನಾವು ಆವಾಗಲೇ ಡೆಮಾನ್ಸ್ಟ್ರೇಷನ್ ಅಲ್ಲಿ ತೋರಿಸಿದಾಗೆ ಒಂದೊಂದು ಸರಿ ದೇವ್ರ ಹತ್ರ ಬಂದಾಗ ಇವರ ಸಂಬಂಧಗಳು ಗಟ್ಟಿಯಾಯ್ತು. ಅದರ ಫಲ ಏನಂತ ಹೇಳಿದ್ರೆ, ಇವತ್ತೊಂದು ಸೌಖ್ಯವಾಗಿ ಅನೇಕರಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಹಾಗಾದ್ರೆ ಸಿಸ್ಟರ್ ಶಕೀನಾ ಅಂಡ್ ಪಾಸ್ಟರ್ ಜೋಶ್ವಿನ್ ಗುರುಪ್ರಸಾದ್ ಅವರೇ, ಇವತ್ತು ವೀಕ್ಷಕರಿಗೆ ನೀವು ಏನ್ ಹೇಳಿಕ್ ಬಯಸ್ತೀರಾ? ಯಾಕೆಂದ್ರೆ ಅನೇಕರು ಅನೇಕ ಪ್ರಾಬ್ಲಮ್ಗಳಲ್ಲಿ ಹೋಗ್ತಿದ್ದಾರೆ. ಇವತ್ತು ವಿಶೇಷವಾಗಿ ಕುಟುಂಬ, ಒಂದು ದೊಡ್ಡ ಕುಟುಂಬದ ಮೇಲೆ ಒಂದು ದೊಡ್ಡ ಅಲೆನೇ ಹೊಡಿತಾ ಇದೆ, ಮಕ್ಕಳ ಮೇಲೆ, ಪ್ರತಿಯೊಬ್ಬರ ಮೇಲೆ. ಇವತ್ತು ಕ್ಯಾನ್ಸರ್ ಇಂದ ಕರ್ಕೊಂಡು ಬಂದಿರೋ ದೇವ್ರು ಇವ್ರ ಕುಟುಂಬವನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ವಾ? ಹಾಗಾದ್ರೆ ಪ್ಲೀಸ್ ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವಿತದ ಅನುಭವದಿಂದ, ನಿಮ್ಮ ಕುಟುಂಬದ ಅನುಭವದಿಂದ ನಿಮ್ಮ ಮಾತುಗಳನ್ನ ಹೇಳಿ. ಪ್ರಿಯ ವೀಕ್ಷಕರೇ, ನಾವು ಈ ಒಂದು ಸಮಸ್ಯೆ ನನ್ನಲ್ಲಿ ಬಂದಾಗ ಆ ಸಮಯದಲ್ಲಿ ಮಾತ್ರ ನಾನು ದೇವ್ರು ಇಟ್ಕೊಂಡಿಲ್ಲ. ಆಕ್ಚುಲ್ ಆಗಿ ನಾನು ಮುಂಚಿತವಾಗಿ ನನ್ನ ಚಿಕ್ಕ ವಯಸ್ಸಿನಿಂದಲೂ ನಾನು ದೇವರನ್ನು ನೋಡಿದ್ರಿಂದ ಆ ಸಮಯದಲ್ಲೇ ನನ್ನ ತಂದೆ ತಾಯಿ ಅವರು ಸಹ ನನ್ನನ್ನು ಆ ಒಂದು ಆತ್ಮಿಕತೆಯಲ್ಲಿ, ಆ ಒಂದು ಫೇತ್ ಅಲ್ಲಿ ಬೆಳೆಸೋದ್ರಿಂದ ನಾನು ಸತತವಾಗಿ ಕಂಟಿನ್ಯೂಸ್ ಆಗಿ ನಾನು ಪ್ರಾರ್ಥನೆಯಲ್ಲಿ, ಅದು ಮಾತ್ರ ಇಲ್ಲದೆ ಆ ಒಂದು ಕ್ರಿಶ್ಚಿಯನ್ ಪ್ರಿನ್ಸಿಪಲ್ಸ್ ಅನ್ನು, ಮಾರಲ್ಸ್ ಅನ್ನು ನಾವು ಫ್ಯಾಮಿಲಿಯಾಗಿ ಅದನ್ನು ನಾವು ಫಾಲೋ ಮಾಡ್ತಾ ಇದ್ವಿ. ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಸೊ ಅದ್ರ ಮೇಲೆ ಇರುವಂತ ಆ ಒಂದು ವಿಶ್ವಾಸದ ನಿಮಿತ್ತವಾಗಿ ಏನೋ ಆ ಒಂದು ಸಮಸ್ಯೆ ಬಂದಾಗ ಅವಾಗ ದೇವ್ರ ಮೇಲೆ ನಂಬಿಕೆ ಇಟ್ಟು ಆ ರೀತಿಯಾಗಿ ಅಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ, ನಾವು ನನ್ಗೆ ಆದಂತ ಆ ಒಂದು ಪರಿಸ್ಥಿತಿ ಅದು ಒನ್ ಡೇ ಮಿರಾಕಲ್ ಅಲ್ಲ. ಓಕೆ, ನಾನು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ಓಕೆ ನಂದು ಕ್ಯಾನ್ಸರ್ ಹೀಲ್ ಆಯ್ತು, ಸೊ ಆ ರೀತಿಯಾಗಲ್ಲ. ನಿಜವಾಗ್ಲೂ ನಾನು ಆಲ್ಮೋಸ್ಟ್ ಒಂದು 8 months ನಾನು ಆ ಒಂದು ಪ್ರೊಸೀಜರ್ ಅಲ್ಲಿ, ಆ ಒಂದು ಪ್ರಾಸೆಸ್ ಅಲ್ಲಿ ಹಾದು ಹೋದೆ. ಅನೇಕ ಬಾರಿ ಒಂದು ನೆಗೆಟಿವ್ ಆದ ಕಾರ್ಯಗಳು, ಯಾಕಂದ್ರೆ ಹೋಪ್ಲೆಸ್ ಅಂತಾನೆ ನಾವು ಹೇಳ್ಬೋದು, ನಿರೀಕ್ಷೆನೆ ಇಲ್ಲ, ಅಷ್ಟೊಂದು ಕಠಿಣವಾದ ಒಂದು ಸಮಸ್ಯೆಗಳು, ಪರಿಸ್ಥಿತಿಗಳು ಹಾದು ಹೋಗುವಂತ ಸಮಯದಲ್ಲಿ, ಇಟ್ ಕ್ಯಾನ್ ಬಿ ಇವನ್ ಫಿನಾನ್ಷಿಯಲ್ ಆಲ್ಸೋ, ಕುಟುಂಬದಲ್ಲಿ ಇದರ ನಿಮಿತ್ತವಾಗಿ ಆಗುವಂತ ಕಾರ್ಯಗಳು. ಸೊ ಈ ಎಲ್ಲಾ ಸಮಯದಲ್ಲೂ ನಾನು ಪ್ರತಿಯೊಂದು ವಿಷಯದಲ್ಲೂ ಆ ದೇವರ ವಾಕ್ಯವನ್ನು ಹಾತುಕೊಂಡೆ. ಅದೇ ರೀತಿಯಾಗಿ ನಾನು ನಿಮ್ಮ ಹತ್ರನು ನಾನು ಖಂಡಿತವಾಗ್ಲೂ ಹೇಳಲು ಸಾಧ್ಯ, ಒಂದ್ ವೇಳೆ ನೀವು ಯಾವುದೇ ಒಂದು ಸಮಸ್ಯೆಗಳನ್ನು ಹಾದು ಹೋಗ್ತಾ ಇರ್ಬೋದು, ಆದ್ರೆ ಆ ಒಂದು ಕ್ಷಣ ನನ್ಗೆ ಹೋಗಿ ಬಿಡುಗಡೆ ಸಿಗ್ಲಿಲ್ವಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಲ್ವಲ್ಲ ಅಂತ ಆ ಒಂದು ನಂಬಿಕೆನ ಮಾತ್ರ, ದೇವ್ರ ಮೇಲೆ ಇರುವಂತ ನಂಬಿಕೆನ ಬಿಟ್ಬಿಡ್ಬೇಡಿ. ಕಂಟಿನ್ಯೂಸ್ ಆಗಿ ನಿಮ್ಮಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಆತ್ಮ, ಪ್ರಾಣ, ಶರೀರದಲ್ಲಿ ಯಾವಾಗ ನೀವು ಆ ವಾಕ್ಯವನ್ನು ನಿಮ್ಮ ಶರೀರದಲ್ಲಿ ಅದನ್ನು ತೆಗೆದುಕೊಂಡು ಏಸುವಿನ ಮೇಲೆ ಕಂಪ್ಲೀಟ್ ಆದ ಒಂದು ನಂಬಿಕೆ ನೀಡುವಾಗ, ಅದು ಮಾತ್ರ ಅಲ್ಲದೆ ಏಸು ನನಗಾಗಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾರೆ, ಅವ್ರು ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ, ಇದರ ಮೇಲೆ ಒಂದು ನಂಬಿಕೆ ನೀಡುವಾಗ ಖಂಡಿತವಾಗಿ ನೀವು ಬಿಡುಗಡೆ ಹೊಂದಿಕೊಳ್ಳಲು ಸಾಧ್ಯ ಅಂತ ನಾನು
ಹೇಳ್ಬೋದು. ಯಾಕಂದ್ರೆ ನನ್ಗೆ ಗೊತ್ತಿತ್ತು ಆಕ್ಚುಲಿ ಜೀಸಸ್ ನನಗಾಗಿ ಶಿಲುಬೆಲ್ ಬಲಿಯಾಗಿದ್ದಾರೆ. ಆದ್ರೆ ಈ ಒಂದು ದಿವಸಗಳಲ್ಲಿ ಅದನ್ನ ನಾನು ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ಆಕ್ಚುಲಿ February 8, 2022 ಅಲ್ಲಿ ನಾನು ತುಂಬಾನೇ ನಾನು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಎಸಪ್ಪ ನನ್ಗೆ ಆಗ್ತಾ ಇಲ್ಲ, ಎಸಪ್ಪ ನನ್ಗೆ ಈ ಭಾರ ಈ ನೋವನ್ನು ತೆಗೆದುಕೊಳ್ಳಲು ಆಗ್ತಾನೆ ಇಲ್ಲ, ಹೇಗಾದ್ರೂ ನನ್ಗೆ ಎಸಪ್ಪ ನಾನು ಏನ್ ಮಾಡೋದಂತಾನು ನನ್ಗೆ ಗೊತ್ತಿಲ್ಲ ಅಂತ ನಾನು ಈ ರೀತಿಯಾಗಿ ಹಾಗೆ ನಾನು ದೇವರೊಂದಿಗೆ ಒಂದು ಕಾನ್ವರ್ಸೇಷನ್ ಅಲ್ಲಿ ಇದೆ. ಆ ಸಮಯದಲ್ಲಿ ಲಿಟ್ರಲ್ ಆಗಿ ಯೇಸು ಸ್ವಾಮಿ ನನ್ನ ಬಳಿಗೆ ಬರುವುದನ್ನು ನಾನು ನೋಡಿದೆ. ಆತನು ಬಂದು ನನ್ನ ಹತ್ರ ಸ್ನೇಹಿತಳೆ ನಾನು ನಿನ್ನೊಂದಿಗಿದ್ದೇನೆ, ಭಯಪಡ್ಬೇಡ ಅಂತ ನನ್ನನ್ನು ಆಧರಿಸುವುದನ್ನು, ನನ್ನನ್ನು ಮುಟ್ಟಿ ನನ್ನನ್ನು ಸ್ಪರ್ಶಿಸಿ ಯೇಸು ಸ್ವಾಮಿ ನನ್ನೊಟ್ಟಿಗೆ ಮಾತನಾಡುವಂತ ಅನುಭವ ನನ್ನಲ್ಲಿ ಅಧಿಕವಾಗಿ ಆ ಸಮಯದಲ್ಲಿ ಉಂಟಾಯ್ತು. ಸೊ ನಿನ್ನ ಒಂದು ನೋವನ್ನು ನಾನು ಶಿಲುಬೆಯಲ್ಲಿ ನಾನು ಹೊತ್ತುಕೊಂಡಿದ್ದೇನೆ, ನನ್ನ ಒಂದು ಬಾಸುಂಡೆಗಳಿಂದ ನೀನು ಗುಣವಾಗಿದಿ ಅಂತ ಹೇಳುವಂತ ವಾಕ್ಯ, ಆ ಒಂದು ಮಾತು ನನಗೆ ಕೇಳಿಸಿತು. ಆ ಒಂದು ಮಾತಿನ ಮುಖಾಂತರ ನಾನು ನಿಜವಾಗ್ಲೂ ಅವತ್ತೇ ನಾನು ಪರಿಪೂರ್ಣವಾದ ಒಂದು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇನೆ ಅಂತ ನಾನು ಖಂಡಿತವಾಗೂ ಹೇಳಲು ಸಾಧ್ಯ. ವೈಫ್ ಹೇಳ್ದ ಹಾಗೆ ಸಮಸ್ಯೆ ಬಂದಾಗ ಮಾತ್ರ ವಾಕ್ಯವನ್ನ ನಾವು ಉಪಯೋಗಿಸೋದು ಆ ರೀತಿಯಾಗಲ್ಲ. ವಾಕ್ಯ ಹೇಳ್ತದೆ ಸತ್ಯವೇದದಲ್ಲಿ ಒಂದು ಸಾರಿ ದೇವರು ಒಂದು ಸಾಮ್ಯವನ್ನ ಹೇಳ್ತಾ, ಯಾರು ನನ್ನ ಮಾತುಗಳನ್ನ ಕೇಳಿ ಅದರ ಪ್ರಕಾರವಾಗಿ ತನ್ನ ಜೀವಿತವನ್ನ ನಡೆಸ್ತಾನೋ ಅವನು ಬಂಡೆ ಮೇಲೆ ಕಟ್ಟಲ್ಪಟ್ಟ ಮನೆಗೆ ಆತನು ಸಮಾನನಾಗಿರ್ತಾನೆ ಅಂತೇಳಿ. ಆ ಸಮಯದಲ್ಲಿ ಆ ಬಂಡೆ ಮೇಲೆ ಕಟ್ಟಂತ ಮನೆಗೆ ಯಾವಾಗ ಒಂದು ಸಾರಿ ಗಾಳಿ ಬರುವಾಗ, ಮಳೆ ಬರುವಾಗ, ಬಿರುಗಾಳಿ ಹಾಗೆ ಪ್ರವಾಹ ಬಂದರೂ ಕೂಡ ಆ ಬಂಡೆ ಮೇಲೆ ಕಟ್ಟೋದ್ರಿಂದ ಆ ಪ್ರವಾಹ, ಆ ಬಿರುಗಾಳಿ ಆ ಮನೆಯನ್ನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ ವಾಕ್ಯದ ಪ್ರಕಾರವಾಗಿ ನಾವು ಕಟ್ಟಲ್ಪಟ್ಟಿರುವಾಗ ಸಮಸ್ಯೆಗಳು ಬರುವಾಗ ಅದು ಶೇಕ್ ಆಗೋದಿಲ್ಲ, ಅದು ಸ್ಟ್ರಾಂಗ್ ಆಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಅದು ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ಫ್ಯಾಮಿಲಿಗಳಲ್ಲಿ ಮಕ್ಕಳ ವಿಷಯ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಅದು ಯಾವುದೇ ಆಗಿರಲಿ, ವಾಕ್ಯದಿಂದ ಕಟ್ಟಲ್ಪಟ್ಟಿದ್ರೆ, ವಾಕ್ಯವನ್ನ ಆದ್ಕೊಂಡಿದ್ರೆ, ವಾಕ್ಯವನ್ನ ಹಿಡ್ಕೊಂಡಿದ್ರೆ ನಿಶ್ಚಯವಾಗಿ ಅದು ಫರ್ಮ್ ಆಗಿರ್ತದೆ ಅಂತ ಹೇಳಿ, ಸ್ಥಿರವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕೀರ್ತನೆಗಳಲ್ಲಿ ವಾಕ್ಯ ಹೇಳ್ತದೆ, ದೇವರು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳ್ರಿ, ಆತನು ನಿಮಗೆ ಸಿಗ್ತಾನೆ ಎಂಬುದಾಗಿ. ಅಂದ್ರೆ ನಮ್ಮ ಜೀವಿತದ ಪ್ರತಿಯೊಂದು ದಿನಗಳಲ್ಲಿ, ಹಾದು ಹೋಗುವಂಥ ಪ್ರತಿಯೊಂದು ದಿನಗಳಲ್ಲಿ ದೇವರನ್ನ ಇಟ್ಕೊಳ್ಬೇಕು, ದೇವರ ವಾಕ್ಯವನ್ನ ಓದಬೇಕು, ಕನ್ಫೆಷನ್ ಮಾಡಬೇಕು, ಆ ವಾಕ್ಯವನ್ನ ಹೇಳಬೇಕು, ವಾಕ್ಯಕ್ಕಾಗಿ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಆ ರೀತಿಯಾಗಿ ಮಾಡುವಾಗ ನಮಗೆ ಈ ಕಷ್ಟಗಳು, ಉಪದ್ರವಗಳು ಬರುವಾಗ ಆ ವಾಕ್ಯಗಳೇ ನಮಗೆ ಸಹಾಯಕವಾಗಿ, ಆ ವಾಕ್ಯವೇ ಜೊತೆಯಾಗಿ ನಮಗೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ಹಾಗಾಗಿ ಇವತ್ತು ನಾವು ನೋಡಿದ ಪ್ರಕಾರವಾಗಿ ನಾವೇನು ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಅಪ್ಲಿಕೇಶನ್ ಪಾರ್ಟನ್ನು ನೋಡಿದ ಹಾಗೆ, ದೇವರು ವಾಕ್ಯವು ನಮಗೆ ಸೆಂಟರ್ ಆಗಿರೋದಾದ್ರೆ, ಅದು ಸೆಂಟರ್ ಪಾಯಿಂಟ್ ಆಗಿರೋದಾದ್ರೆ, ಆ ದೇವರು ನಮಗೆ ಕೇಂದ್ರ ಬಿಂದು ಆಗಿರೋದಾದ್ರೆ, ನಮ್ಮ ಜೀವಿತ ಅದು ಎಲ್ಲವೂ ಸ್ಟ್ರಾಂಗ್ ಆಗಿರ್ತದೆ, ಅದು ದೃಢವಾಗಿರ್ತದೆ ಎಂಬುದಾಗಿ ಹೇಳ್ತಾ ನಿಮ್ಮೆಲ್ಲರನ್ನ ನಾನು ಕರ್ತನಲ್ಲಿ ವಂದಿಸುವನಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್ ಅಂಡ್ ಶಕೀನಾ. ನಿಮ್ಮ ಜೀವಿತ ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರಲಿ, ಅನೇಕರಿಗೆ ನಿರೀಕ್ಷೆನ ತರಲಿ, ಖಂಡಿತವಾಗ್ಲೂ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡ್ರಿ. ಪ್ರಿಯ ವೀಕ್ಷಕರೇ, ಖಂಡಿತವಾಗ್ಲೂ ಯಾರಾದರೂ ಸೇವಕರು ಆಗಲಿ ಅಥವಾ ಸಭಾ ಲೀಡರ್ಸ್ಗಳಾಗಲಿ ಯಾರಾದರೂ ಈ ಎಪಿಸೋಡನ್ನು ಕೇಳೋದಾದರೆ ನಿಮಗೂ ಇದರಲ್ಲೊಂದು ಪಾಲಿದೆ. ದಯವಿಟ್ಟು ಒಂದು ಚರ್ಚ್ ಆಗಿ ನಾವು ಏನು ಮಾಡ್ಬೋದು, ಈ ರೀತಿ ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಸಭೆಗಳಲ್ಲಿ ಯಾವುದಾದ್ರೂ ಕುಟುಂಬಗಳು ಈ ರೀತಿ ಪರಿಸ್ಥಿತಿಯಲ್ಲಿ ಹಾದು ಹೋಗೋದಾದರೆ ನಾವು ಅವರೊಂದಿಗೆ ಕೈ ಜೋಡಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿದೆ, ನಾವು ಮಾಡಿದಂಥ ಕಾರ್ಯ. ಯಾಕೆಂದರೆ ಇವರು ಇಲ್ಲೇ ಬೆರಾಕ ಸಭೆಯಲ್ಲೇ ಮಿನಿಸ್ಟ್ರಿ ಮಾಡೋದ್ರಿಂದ, ನಮ್ಮವರೇ ಆಗಿರೋದ್ರಿಂದ ನಮಗೆ ಗೊತ್ತಾದ ತಕ್ಷಣವೇ ನಾವು ಸಭೆಯಾಗಿ ನಾವು ಉಪವಾಸ ಪ್ರಾರ್ಥನೆಗೆ ಸಭೆಯಾಗಿ ಸಿದ್ಧರಾದ ಚಿಕ್ಕ ಮಕ್ಕಳು ಮೊದಲುಗೊಂಡು ಅವರೇ, ನಾವು ಯಾರನ್ನು ಕರೆದಿಲ್ಲ, ಅವರವರೇ ಬಂದು ವಾಲಂಟಿಯರ್ ಆಗಿ ಬಂದು ಇಲ್ಲಿ ಸಭೆಯಲ್ಲಿ ಕೂತು ವಾಕ್ಯಗಳನ್ನ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅನೇಕರು ವಾಕ್ಯಗಳನ್ನ ಕಳಿಸೋದ್ರ ಮೂಲಕ ಬಲಪಡಿಸಿ ಪಾಸಿಟಿವ್ ವೇನಲ್ಲಿ ಎಷ್ಟಕ್ಕೆ ನಮ್ಮ ಕೈಯಿಂದ ಸಾಧ್ಯನೋ ನಾವು ಅಯ್ಯೋ ಪಾಪ ಅದಕ್ಕೇನು ಮಾಡ್ತೀಯ ಇದಕ್ಕೇನು ಮಾಡ್ತೀಯ ಆ ರೀತಿ ಕೇಳೋ ಬದಲು ದೇವರಿಗೆ ಒಳ್ಳೆ ಅಶ್ಯೂರೆನ್ಸನ್ನು, ದೇವರ ವಾಕ್ಯದಲ್ಲಿರುವಂಥ ರೈಟ್ ಅಶ್ಯೂರೆನ್ಸನ್ನು ಕೊಡಲಿಕ್ಕೆ ದೇವರು ಸಭೆಯಾಗಿ ನಮಗೆ ಒಂದು ಕೃಪೆಯನ್ನು ಕೊಟ್ಟರು. ಹಾಗಾಗಿ ಸಭೆಯಾಗಿ ನಾವು ಅವ್ರನ್ನ ಬಲಪಡಿಸಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಪ್ರಿಯರೇ, ಈ ಎಪಿಸೋಡ್ ನಿಮ್ಮನ್ನು ಬಲಪಡಿಸಿದೆ ಅಂತ ನಾನು ನಂಬ್ತಾ ಇದ್ದೇನೆ. ಪ್ರಾಬ್ಲಮ್ ಯಾವುದೇ ಆಗಿರಲಿ ಅದರ ಸೊಲ್ಯೂಷನ್ ಒಂದೇ, ದೇವರು ಮಾತ್ರ. ಹಾಗಾಗಿ ನಾವು ಕಷ್ಟ ಬಂದಾಗ ಬೇರೆ ವ್ಯಕ್ತಿ ಬಳಿಗೆ ಓಡೋದನ್ನ ಮೊದಲು ನಿಲ್ಲಿಸಿ, ಏನೇ ಆಗಲಿ ಪ್ರಾಬ್ಲಮ್ ಆಗಲಿ ಮೊಣಕಾಲಕ್ಕೆ ದೇವ್ರನ್ನ ಕೇಳ್ರಿ, ದೇವ್ರನ್ನ ಕರೀರಿ. ಮೊದಲನೇದಾಗಿ ಫಸ್ಟ್ ಥಿಂಗ್ ದೇವ್ರಿಗೆ ಹೇಳಿ, ದೇವ್ರಿ ನಾನು ಏನು ಮಾಡಬೇಕು, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಏನು ಮಾಡಬೇಕು,
ಸೊ ನೋಡ್ರಿ, ಎಲ್ಲೆಲ್ಲಿ ನೀವು ಈ ರೀತಿಯಾಗಿ ಕಾರ್ಯಗಳನ್ನ ಮಾಡ್ತಿರೋ, ಈವನ್ ನೀವು ಫ್ಯಾಮಿಲಿಲಿ ಅಲ್ಲ ಅಂದ್ರೂ ಹೇಳು, ನೀವು ಒಂಟಿಯಾಗಿದ್ರು ಕೂಡ ನೀವು ಕೇಳಬೇಕು, ದೇವ್ರೆ ನನ್ನ ಜೊತೆಗೆ ನೀವಿರು. ಇದನ್ನು ನೀವು ಮರಿಬೇಡ್ರಿ. 3 ಹುರಿಯ ಹಗ್ಗ ಸುಲಭವಾಗಿ ಕಿತ್ತು ಹೋಗುವುದಿಲ್ಲ. ನಿಜವಾಗ್ಲೂ ನಿಮ್ಮ ಕುಟುಂಬವನ್ನ ಸ್ಟ್ರಾಂಗ್ ಆಗಿ ಇಡುವಂತ ಒಂದು ಕಾರ್ಯವಾಗಿದೆ. ನೀವು ಪರ್ಪಸ್ಫುಲಿ ಇಂಟೆನ್ಷನಲಿ ನೀವೇನ್ ಮಾಡ್ಬೇಕು, ಬೇಕಂತಾನೆ ನೀವು ಕೆಲವೊಂದು ಕಾರ್ಯಗಳನ್ನ ಮಾಡ್ಬೇಕು. ಇಲ್ಲ, ದೇವ್ರನ್ನ ಕರಿಬೇಕು, ಒಂದು ಡಿಸಿಷನ್ ತಗೋಬೇಕಾ, ದೇವ್ರನ್ನ ಕೇಳೋಣ, ಏನಾದ್ರು ಪ್ರಾರ್ಥನೆ ಮಾಡೋಣ, ದೇವ್ರ ಹತ್ರ ಆಲೋಚನೆ ಕೇಳೋಣ. ಸರಿ ಇದೆಯಾ ದೇವ್ರೆ, ನಾನು ಮಾಡ್ಬೋದಾ, ನನಗೆ ತಿಳಿಸಿಕೊಡು. ಇದನ್ನೆಲ್ಲ ಕೇಳುವಾಗ ದೇವ್ರು ನಿಜವಾಗ್ಲೂ ನಿಮ್ಮಲ್ಲಿ ಮೆಚ್ಚುಗೆಯಾಗಿರ್ತಾರೆ. ಯೇಸು ಇರುವ ಮನೆಯಲ್ಲಿ ಸಂತೋಷ, ಸಮಾಧಾನ, ಸೌಖ್ಯ, ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ. ನಿಜವಾಗ್ಲೂ ನಿಮ್ಮ ಜೀವಿತ ಸಂತೋಷವಾಗಿ ನೀವು ಕಳಿಬೋದು. ನಾನು ಮೊದಲನೇದಾಗಿ ಹೇಳಿದ ಒಂದು ಸಂಚಿಕೆಗೆ ನಾನು ಬರ್ತೇನೆ. 2024 ರೆಸ್ಟೋರೇಷನ್ ಇಯರ್ ಆಗಿದೆ. ನಿಮ್ಮ ಕುಟುಂಬಗಳನ್ನ ಮತ್ತೆ ತಿರುಗಿ ಕಟ್ಟುವ ವರ್ಷ. ಯಾಕೆ ನಾವು ಅದನ್ನ ತಿರುಗಿ ಕಟ್ಟಲಿಕ್ಕೆ ಅವಕಾಶಗಳನ್ನ ಕೊಡಬಾರ್ದು? ಯಾಕೆ ನಾವು ವಾಕ್ಯಗಳನ್ನ, ಸತ್ಯವೇದದಲ್ಲಿ ಪ್ರಿಂಟ್ ಆಗಿರೋ ವಾಕ್ಯ ಯಾಕೆ ನಮ್ಮ ಶರೀರದೊಳಗೆ, ನಮ್ಮ ಒಳಗಡೆ, ನಮ್ಮ ಕುಟುಂಬದೊಳಗೆ ಕಾರ್ಯ ಮಾಡ್ಲಿಕ್ಕೆ ಬಿಡಬಾರ್ದು? ವಾಕ್ಯ ಸುತ್ತಿಗೆಗೆ ಸಮಾನ, ವಾಕ್ಯ ಕತ್ತಿಗೆ ಸಮಾನ. ವಾಕ್ಯ ಸಂತೈಸುತ್ತೆ, ವಾಕ್ಯದಲ್ಲಿ ಬಲ ಇದೆ, ವಾಕ್ಯದಲ್ಲಿ ಜೀವ ಇದೆ. ಎಲ್ಲ ಬ್ಲೆಸ್ಸಿಂಗ್ ಹೊಂದಿರುವ ವಾಕ್ಯ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಕಟ್ಟಲಿ, ನಿಮ್ಮ ಸಮಸ್ಯೆಗಳಿಂದ ನಿಮ್ಮನ್ನ ಬಿಡುಗಡೆ ಮಾಡಲಿ. ಹಾಗೆ ನಾವು ಆಶಿಸ್ತಾ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಗೆ ಯಾರಿಗಾದ್ರೂ ಬಹಳಷ್ಟು ತೊಂದರೆಗಳಿದ್ದು ಅದನ್ನ ನೀವು ಹಂಚಿಕೊಳ್ಬೇಕಾದ್ರೆ ಕೆಳಗೆ ಕಾಣುವ ನಂಬರ್ಗಳಿಗೆ ನೀವು ಫೋನ್ ಮಾಡ್ಬೋದು. ಕೌನ್ಸಿಲಿಂಗ್ ಬೇಕಾದವರು ಕೌನ್ಸಿಲಿಂಗಿಗಾಗಿ ನೀವು ಡೇಟ್ಗಳನ್ನ ತಗೊಳ್ಬಹುದು. ಹಾಗೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಒಂದು ಸಿಹಿ ಸುದ್ದಿಯನ್ನು ಕೂಡ ನಿಮ್ಮೊಂದಿಗೆ ಹೇಳಲಿಕ್ಕಿದ್ದೇವೆ. ಇದು ನೀವು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ನಾವು ಆದಷ್ಟು ಬೇಗ ಕೌನ್ಸಿಲಿಂಗ್ ಸೆಂಟರ್ನ ತೆರೀತಾ ಇದ್ದೇವೆ. ನಿಮ್ಗೆ ಅಲ್ಲಿ ಬಂದು ನೀವು ಕೌನ್ಸಿಲಿಂಗ್ ಅನ್ನ ತಗೊಳ್ಬಹುದಾಗಿದೆ. ಹಾಗೆ ಅದೇ ರೀತಿ ಕೆಲವು ಬ್ರಾಂಚಸ್ಗಳನ್ನು ಮಾಡ್ಬೇಕಂತ ಇದ್ದೇವೆ. 2024 ನಿಮ್ಮ ಕುಟುಂಬಗಳನ್ನ, ನಿಮ್ಮನ್ನ ವ್ಯಕ್ತಿಗಳನ್ನ ಕಟ್ಟುವ ವರ್ಷವಾಗ್ಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಿಯರೇ, ಈ ಸಂಚಿಕೆಯನ್ನ ನೀವು ಅನೇಕರಿಗೆ ಕಳಿಸ್ಕೊಡ್ರಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಅನಿಸಿಕೆಗಳನ್ನ ನೀವು ಹಾಕ್ಲಿಕ್ಕೆ ಮರಿಬೇಡಿ. ಆದಷ್ಟು ಈ ಸಂಚಿಕೆಯನ್ನ ನೀವು ಹೆಚ್ಚಾಗಿ ಲೈಕ್ ಮಾಡೋದ್ರಿಂದ, ಹೆಚ್ಚಾಗಿ ಶೇರ್ ಮಾಡೋದ್ರಿಂದ ಇದು ಅನ್ಯರಿಗೂ ಕೂಡ ಹೋಗುವಂತದ್ದಾಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.